ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪವರ್ ಟಿವಿ. ನಾನು ರಹಮಾನ್ ಹಾಸನ್. ಟೆನ್ಷನ್ ಬಿಡಿ ವಿಶೇಷ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮಗೆ ಗೊತ್ತಿರೋ ಹಾಗೆ ಪ್ರತಿದಿನ 2 ಗಂಟೆಗೆ ನಾವು ಎಕ್ಸ್ಪರ್ಟ್ಸ್ ಜೊತೆಗೆ ಫೋನ್ ಇನ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಬೇಸಿಕಲಿ ನಮ್ಮ ಉದ್ದೇಶ ಇರುವಂಥದ್ದಿಷ್ಟೇ, ನಿಮ್ಮಲ್ಲಿ ಪಾಸಿಟಿವಿಟಿಯನ್ನು ಮೂಡಿಸುವಂಥದ್ದು. ಯಾಕಂದರೆ ಈಗಾಗಲೇ ಲಾಕ್ಡೌನ್ ಅಂತ ಹೇಳಿ ಜನ ಎಲ್ಲರೂ ಮನೇಲಿ ಕೂತಿದ್ದೀವಿ. ಕೊರೋನಾ ಸಾಕಷ್ಟು ಬಾಧಿಸ್ತಾ ಇದೆ. ಎಲ್ಲಿ ಮೀಡಿಯಾ ಆನ್ ಮಾಡಿದ್ರು, ಯಾವ ಟಿ ವಿ ಆನ್ ಮಾಡಿದ್ರು ಕೂಡ ಅಲ್ಲಿ ಆಕ್ಸಿಜನ್ ಇಲ್ಲ, ಇಲ್ಲಿ ವೆಂಟಿಲೇಟರ್ ಇಲ್ಲ, ಬೆಡ್ ಇಲ್ಲದೆ ಸಾಯ್ತಾ ಇದ್ದಾರೆ, ಆಕ್ಸಿಜನ್ ಇಲ್ಲದೆ ಸಾಯ್ತಾ ಇದ್ದಾರೆ. ಈ ಥರದೇ ಸುದ್ದಿಯನ್ನು ಕೇಳಿ ಒಂದು ರೀತಿ ಮಾನಸಿಕವಾದಂಥ ನೆಮ್ಮದಿನೇ ಕಳ್ಕೊಳ್ಳೋ ರೀತಿಯಲ್ಲಿ ಆಗ್ತಾ ಇದೆ. ಬಟ್ ಅದಾಗೋದು ಬೇಡ. ಸೊ ಯಾವುದೇ ರೋಗ ಬಂದರೂ ಕೂಡ ಅದು ದೇಹಕ್ಕೆ ಬರುತ್ತೆ ಹೊರತು ಮನಸ್ಸಿಗೆ ಬರೋದು ಬೇಡ ರೋಗ ಅನ್ನುವಂಥದ್ದು ನಮ್ಮ ಉದ್ದೇಶ. ಜೊತೆಗೆ ಎಚ್ಚರಿಕೆಯಿಂದ ಇರಬೇಕು, ಹೌದು, ಹಾಗೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನುವಂಥದ್ರ ಬಗ್ಗೆ ನಾವು ಈ ಸರಣಿ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ವಿ. ಇವತ್ತು ಕೂಡ ನಮ್ಮ ಜೊತೆಗೆ ಒಬ್ಬರು ಎಕ್ಸ್ಪರ್ಟ್ ಇದ್ದಾರೆ. ಅವ್ರ ಜೊತೆಗೆ ನೀವು ಕೂಡ ಫೋನ್ ಮಾಡಿ ಮಾತನಾಡ್ಬೋದು. ನಮ್ಮ ಜೊತೆಗೆ ಇವತ್ತು BGS ಮೆಡಿಕಲ್ ಕಾಲೇಜ್ನ ಅನಸ್ತೇಷಿಯಾ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂಥ ಡಾಕ್ಟರ್ ಪ್ರಿಯದರ್ಶಿನಿ ಅವರಿದ್ದಾರೆ. ವೆಲ್ಕಮ್ ಮಾಡೋಣ ಮೇಡಮ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು ಸರ್. ಎಸ್, ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳನ್ನು ಸಲ್ಲಿಸಬೇಕು, ಹ್ಯಾಟ್ಸ್ ಆಫ್ ಹೇಳಬೇಕು ಒಬ್ಬ ಡಾಕ್ಟ್ರಿಗೆ. ಯಾಕಂದರೆ ನಾನು ಸುದರ್ಶನ್ ಬಲ್ಲಾಳ್ ಅವ್ರ ಜೊತೆಗೂ ಕೂಡ ಅದನ್ನೇ ಮಾತಾಡ್ತಾ ಇದ್ದೆ. ಈ ಸಿಚುವೇಶನ್ ಹೇಗಿದೆ ಅಂತ ಹೇಳಿದ್ರೆ ಲಿಟ್ರಲ್ ಮೀನಿಂಗ್ ಅರ್ಥ ಆಗ್ತಾ ಇದೆ ಜನರಿಗೆ. ವೈದ್ಯೋ ನಾರಾಯಣೋ ಹರಿಹಿ ಅಂತ ನಾವು ಏನಕ್ಕೆ ಹೇಳ್ತೀವಿ ಅಂತ. ಬಹುಶಃ ದೇವ್ರು ಬಿಟ್ಟರೆ ನಮಗೆ ನೆಕ್ಸ್ಟ್ ಕಾಣಿಸ್ಕೊಳ್ತಾ ಇರೋದೇ ಡಾಕ್ಟರ್ಗಳು. ನೀವು ನಿಮ್ಮ ಪರ್ಸ್ನಲ್ ಲೈಫನ್ನು ಪಣಕ್ಕಿಟ್ಟು ನೀವು ಸಾಕಷ್ಟು ಗಂಟೆಗಳ ಕಾಲ ನೀವು ICU ವರ್ಕ್ ಮಾಡ್ತೀರಿ. PPE ಕಿಟ್ ಹಾಕೊಂಡಿರೋದು ಸಾಧಾರಣ ಅಲ್ಲ ಅದು. ಯಾಕಂದರೆ ನಮಗೆ ಹೀಗೆ ಮಾಸ್ಕ್ ಹಾಕೊಂಡಿರೋದಕ್ಕೇ ಉಸಿರಾಡೋದಕ್ಕೆ ತೊಂದರೆ ಆಗ್ತಿರುತ್ತೆ. ನೀವು ಆ PPE ಕಿಟ್ ಹಾಕೊಂಡು, ಮಾಸ್ಕ್ ಹಾಕೊಂಡು, ಶೀಲ್ಡ್ ಹಾಕೊಂಡು ಕೆಲಸ ಮಾಡ್ತೀರಿ ಅಂತ ಹೇಳಿದ್ರೆ ರಿಯಲಿ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ದಿಸ್ ಇಸ್ ಆಲ್ಸೋ, ಇದು ನಿಮ್ಮಂಥವರ ನಮಗೆ ಸಹಕಾರ ಸಿಕ್ಕಿರೋದ್ರಿಂದನೂ ಇದು ಒಂದು ಪಾಸಿಬಿಲಿಟಿ ಆಗ್ತಾ ಇದೆ. ಮತ್ತೆ ಜನರು ನಮ್ಮ ಮೇಲೆ ಇಟ್ಟಿರೋ ವಿಶ್ವಾಸ ಆಗಿರಬಹುದು, ಅದು ಕೂಡ ದಿಸ್ ಇಸ್ ಮೇಕಿಂಗ್ ಅಸ್ ವರ್ಕ್ ಬೆಟರ್. ಓಕೆ, ನೀವು ಕೋವಿಡ್ ಪೇಷಂಟ್ನ ಟ್ರೀಟ್ ಮಾಡ್ತೀರಿ. ಹೌದು. ಸೊ ಯಾವ ಥರದ ಪೇಷಂಟ್ಸ್ನ ನೋಡ್ತಾ ಇರ್ತೀರಿ? ನಿಮಗೆ ಬರುವಂತಹ ಕೋವಿಡ್ ಪೇಷಂಟ್ಸು ನೀವು ಹೇಗೆ ಅವರಲ್ಲಿ ಧೈರ್ಯ ತುಂಬ್ತೀರಿ? ನಾವು ಮೇನ್ಲಿ ICU ಮತ್ತು ಹೈ ಡಿಪೆಂಡೆನ್ಸಿ ಯೂನಿಟ್ ವಿಭಾಗದಲ್ಲಿ ಕೆಲಸ ಮಾಡ್ತೀವಿ. ಬಿಕಾಸ್ ನಾವು ಫ್ರಂಟ್ ಲೈನ್ ವರ್ಕರ್ಸ್ ಟೀಮಲ್ಲಿ ಬರ್ತೀವಿ. ಸೊ ಅಲ್ಲಿ ಏನು ಮಾಡ್ತೀವಿ, ಫಸ್ಟು ವಿಭಾಗ ಮಾಡ್ಕೊತೀವಿ. ಫಸ್ಟು ಜನರಲ್ ವಾರ್ಡ್ ಅಂತ ಇರುತ್ತೆ. ಜನರಲ್ ವಾರ್ಡಲ್ಲಿ ಪೇಷಂಟ್ಸ್ ಅಂದರೆ ಆಕ್ಸಿಜನ್ ಡಿಪೆಂಡೆಂಟ್ ಇಲ್ಲದೆ ಇರೋಂಥವ್ರು, ಮೈಲ್ಡ್ ಸಿಂಪ್ಟಮ್ಸ್ ಇರೋ ಅಂಥವ್ರನ್ನ ಜನರಲ್ ವಾರ್ಡಲ್ಲಿ ತೊಗೊತೀವಿ. ಸೊ ಯಾವುದಾದ್ರೂ ಪೇಷಂಟ್ ಆಕ್ಸಿಜನ್ ಡಿಪೆಂಡೆನ್ಸಿ ಬಂದಾಗ, ಅವರ ಆಕ್ಸಿಜನ್ ಲೆವೆಲ್ಸ್ ಬಾಡಿಯಲ್ಲಿ ಸ್ಯಾಚುರೇಷನ್ ಲೆವೆಲ್ಸ್ ಕಡಿಮೆ ಆಗ್ತಿದ್ದಾಗ, ಮತ್ತು ಅವರ ಫೀವರ್ ಶೂಟಿಂಗ್ ಇದ್ದಾಗ, ಮತ್ತು ಕೆಮ್ಮು ಕಡಿಮೆ ಆಗ್ತಿಲ್ಲ, ತುಂಬ ವರ್ಸನ್ ಆಗ್ತಾ ಇದೆ, ಆ ಥರ ಇದ್ದಾಗ ಪೇಷಂಟ್ಸ್ನ ಹೈ ಡಿಪೆಂಡೆನ್ಸಿ ಯೂನಿಟ್ ಅನ್ನೋದಕ್ಕೆ ಶಿಫ್ಟ್ ಮಾಡ್ಕೊತೀವಿ. ಅಲ್ಲಿ ನಾವು ಆಕ್ಸಿಜನ್ ಕೊಡ್ತೀವಿ ಹಾಗೂ ಇಂಜೆಕ್ಷನ್ಸ್ ಸ್ಟಾರ್ಟ್ ಮಾಡ್ತೀವಿ. ಬಿಕಾಸ್ ಇಂಜೆಕ್ಷನ್ಸಲ್ಲಿ 100% ಬಯೋ ಅವೈಲಬಿಲಿಟಿ ಅಂತ ಹೇಳ್ತೀವಿ, ಅದು ಬೇಗನೆ ಆ್ಯಕ್ಟ್ ಆಗುತ್ತೆ ಆ ಥರ ಪೇಷಂಟ್ಸ್ಗೆ. ಅದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊತೀವಿ. ಅದಾದಮೇಲೆ ಅಲ್ಲಿ ಇನ್ನೂ ಸ್ವಲ್ಪ ಅವ್ರ ಕಂಡೀಷನ್ ಕೆಳಗೆ ಹೋಗ್ತಿದೆ, ಕೆಳಮಟ್ಟಕ್ಕೆ ಹೋಗ್ತಿದೆ ಅಂದಾಗ ಬೈಪ್ಯಾಪನ್ನು ಸಪೋರ್ಟ್ನ ತೊಗೊತೀವಿ. ಇಟ್ಸ್ ಬೇಸಿಕಲಿ ವಿ ಪ್ರೊವೈಡ್ ಪ್ರೆಷರ್ ಟು ದ ವೆಂಟಿಲೇಷನ್, ಲಂಗ್ಸ್ಗೆ ಪ್ರೆಷರ್ ಪ್ರೊವೈಡ್ ಮಾಡ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ, ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಆ ಥರ ಫುಲ್ ಒಳಗಡೆ ಲಂಗ್ಸ್ ಒಳಗಡೆ ಇನ್ಫ್ಲಮೇಟರಿ ರಿಯಾಕ್ಷನ್ ಫಾರ್ಮ್ ಆಗಿ ಲಂಗ್ಸ್ ಈ ಥರ ಇಟ್ ವಿಲ್ ಗೋ ಇನ್ ಟು ದ ಸ್ಟೇಜ್, ಅಂದರೆ ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅನ್ನು ಇದಕ್ಕೆ ಹೋಗುತ್ತೆ. ಸೊ ಅದಕ್ಕೆ ಪ್ರೆಷರ್ ವೆಂಟಿಲೇಷನ್ ಅಂತ ಕೊಡ್ತೀವಿ. ಸೊ ಇಟ್ ಇಸ್ ಬೈಪ್ಯಾಪ್. ಅದನ್ನು ನಾವು ನೋಡ್ತೀವಿ. ಅದಾದಮೇಲೆ ಅದಕ್ಕಿಂತ ಹೆಚ್ಚಿನ ಕೇರ್ ಬೇಕಾಗಂಥ ಪೇಷಂಟ್ಸ್ಗೆ ICUಗೆ ಶಿಫ್ಟ್ ಮಾಡ್ತೀವಿ. ICUಗೆ ಶಿಫ್ಟ್ ಮಾಡಿ ಅಗೇನ್ ವೆಂಟಿಲೇಟರ್ ಮೇಲೆ ಅದು NIV, ನಾನ್ ಇನ್ವೇಸಿವ್ ವೆಂಟಿಲೇಟರಿ ಸಪೋರ್ಟ್ ಅಂತ ಹಾಕ್ತೀವಿ. ಅದಾದಮೇಲೆ ಅದರಲ್ಲೂ ಇಂಪ್ರೂವ್ಮೆಂಟ್ಸ್ ಇಲ್ಲ ಅಂದಾಗ ನಾವು ಪೇಷಂಟ್ಸ್ಗೆ ಟ್ಯೂಬ್ ಮಾಡಿ, ಸೊ ನಾಕ್ ಡೌನ್ ಮಾಡಿ, ಅಂದರೆ ಕಂಪ್ಲೀಟಾಗಿ ವಿ ಗಿವ್ ದಮ್ ಅನೆಸ್ಥೀಷಿಯಾ ಆ್ಯಂಡ್ ದೆನ್ ವಿ ಪುಟ್ ದ ಪೇಷಂಟ್ ಆನ್ ವೆಂಟಿಲೇಟರಿ ಸಪೋರ್ಟ್. ಸೊ ಈ ಥರ ವಿಭಾಗಗಳಿರ್ತವೆ. ಸೊ ಯೂಶಲಿ ಔಟ್ಕಮ್ಸ್ ಆಲ್ ಓವರ್ ದ ವರ್ಲ್ಡ್ ನೋಡಿದ್ರೆ ಪೇಷಂಟ್ಸ್ ಹು ಗೋ ಆನ್ ಇನ್ವೇಸಿವ್ ವೆಂಟಿಲೇಷನ್, ಅಂದರೆ ಯಾರಿಗೆ ನಾವು ಟ್ಯೂಬ್ ಹಾಕಿ ಕಂಪ್ಲೀಟ್ ವೆಂಟಿಲೇಟರಿ ಸಪೋರ್ಟ್ ಕೊಡ್ತೀವಿ, ಅವ್ರದ್ದು ಔಟ್ಕಮ್ ಅಷ್ಟು ಚೆನ್ನಾಗಿಲ್ಲ. ಬಿಕಾಸ್ ಇದು ರಿಕವರ್ ಆಗೋವಂಥ ಕೆಪಾಸಿಟಿ ವೆರಿ ಲೆಸ್. ಬಿಕಾಸ್ ಪ್ರತಿಯೊಂದು ಹ್ಯೂಮನ್ ಫಿಸಿಯಾಲಜಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಟ್ರೀಟ್ಮೆಂಟ್ಗೆ, ಮತ್ತು ಹೌ ವೆಲ್ ಇಟ್ ಇಸ್ ಕೋಪಿಂಗ್ ಅಪ್, ಹೌ ವೆಲ್ ಇಟ್ ಇಸ್ ಇಂಪ್ರೂವಿಂಗ್, ಇದೆಲ್ಲದರ ಮಧ್ಯ ಆಂಗ್ಸೈಟಿ ಅನ್ನೋದೇನಿದೆ ಪೇಷಂಟ್ಸಲ್ಲಿ, ದಟ್ ಈಸ್ ವರ್ಸನಿಂಗ್ ದ ಸಿಂಪ್ಟಮ್ಸ್ ಆಫ್ ದ ಪೇಷಂಟ್ಸ್. ವಾಟ್ ಐ ಹ್ಯಾವ್ ಸೀನ್ ಇನ್ ಪ್ರೀವಿಯಸ್ ವೇವ್, ಹೋದ ವೇವಲ್ಲಿ ಫಸ್ಟ್ ವೇವಲ್ಲಿ ಏನು ನೋಡಿದ್ವಿ, ಪೇಷಂಟ್ಸ್ ಇಂಪ್ರೂವ್ ಆಗ್ತಾ ಇರ್ತಾರೆ, ಅವ್ರ ಸ್ಯಾಚುರೇಷನ್ ಲೆವೆಲ್ಸು ಇಂಪ್ರೂವ್ ಆಗ್ತಾ ಇರುತ್ತೆ, ಎಲ್ಲ ಪ್ಯಾರಾಮೀಟರ್ಸು ನಾರ್ಮಲಾಗಿ ಬರ್ತಾ ಇರುತ್ತೆ. ಬಟ್ ತುಂಬ ಆಂಗ್ಸೈಟಿಯಿಂದ ತುಂಬ ಬೇಗ ವರ್ಸನ್ ಆಗಿಬಿಡ್ತಾರೆ ಪೇಷಂಟ್ಸ್. ಬಿಕಾಸ್ ನಮ್ಮ ಒಳಗಿನ ಇಮ್ಯುನಿಟಿ ಆಲ್ಸೋ ಸ್ಟಾರ್ಟ್ಸ್ ಡಿಕ್ರೀಸಿಂಗ್ ಆ ಥರ ಆದಾಗ. ಬಟ್ ವಿ ಹ್ಯಾವ್ ಆಲ್ಸೋ ಸೀನ್ ಪೇಷಂಟ್ಸ್ ಹೂ ಆರ್ ವೆರಿ ಬ್ಯಾಡ್. ವಿ ಥಾಟ್ ಇವರು they will not survive, and we have literally told their relatives we don't know what is going to happen. Relatives ಬಂದು ನಮ್ಮ ಹತ್ರ ಕೇಳಿದ್ದಾರೆ, ಯಾವಾಗ ಹೋಗ್ತಾರೆ ಮೇಡಮ್ ಅಂತ ಈ ಥರ ಕೇಳಿದ್ದಾರೆ. ಬಟ್ ಅವ್ರು ಸರ್ವೈವ್ ಆಗಿ ಹೋಗಿದ್ದಾರೆ ಬಿಕಾಸ್ ದೇ ಹ್ಯಾಡ್ ದಟ್ ವಿಲ್ ಪವರ್ ದಟ್ ಐ ವಿಲ್ ಸರ್ವೈವ್. ಸೊ ಬೇಸಿಕಲಿ ಯು ಶುಡ್ ನಾಟ್ ಬಿ ವೆರಿ ಆಂಕ್ಷಿಯಸ್, ಆ್ಯಂಡ್ ಇಟ್ ಆಲ್ ಡಿಪೆಂಡ್ಸ್ ಆನ್ ನಮ್ಮ ಫಿಸಿಯಾಲಜಿ ಹೇಗೆ ರಿಯಾಕ್ಟ್ ಮಾಡುತ್ತೆ,
ಟು ದ ಟ್ರೀಟ್ಮೆಂಟ್ ಆ್ಯಂಡ್ ಟು ದ ವೆಂಟಿಲೇಟರಿ ಸಪೋರ್ಟ್ ಆರ್ ಆಕ್ಸಿಜನ್ ಡಿಪೆಂಡೆನ್ಸಿ ಅದ್ರ ಮೇಲೆ ಡಿಪೆಂಡ್ ಎಸ್ ಮೇಡಮ್. ಮಾಧುರಿ ಅನ್ನೋರು ಕರೆ ಮಾಡಿದ್ದಾರೆ ಧಾರವಾಡದಿಂದ. ಮಾತಾಡೋಣ. ನಮಸ್ತೆ ಮಾಧುರಿ ಅವ್ರಿಗೆ. ನಮಸ್ಕಾರ. ನಮಸ್ತೆ ಅಮ್ಮ, ಹೇಳಿ. ಸರ್ ಮೊನ್ನೆ ಒಂದು 15 ದಿವಸ ಆಯ್ತ್ರೆ. ಅದು ಮೇಡಮ್ ಹೇಳಿಮ್ಮ ಅದು 15 ದಿವಸ ಆಗಿತ್ರಿ. ನಮ್ಮ ಯಜಮಾನ್ರಿಗೆ ಪಾಸಿಟಿವ್ ಬಂದಿತ್ರೆ. ಓಕೆ. ಅವ್ರಿಗೆ ಟ್ರೀಟ್ಮೆಂಟ್ ಎಲ್ಲ ಆಯ್ತು. ಅವ್ರಿಗೆ ನಾವು ಆಕ್ಸಿಜನ್ ಏನ್ ಕೊಡ್ಲಿಲ್ರಿ, ಅಷ್ಟೇ ಬೆಳಗ್ಗೆ ಸಾಯಂಕಾಲ ಇಂಜೆಕ್ಷನ್ ಸಲೈನು ಅಷ್ಟರಲ್ಲೇ ಕವರ್ ಆಯ್ತ್ರಿ. ಅವ್ರಿಗೆ 5 ದಿವಸ ಇಟ್ಕೊಂಡ್ರೆ ಇಟ್ಕೊಂಡು ಡಿಸ್ಚಾರ್ಜ್ ಮಾಡಿದ್ರೆ ಇವಾಗ ಆರಾಮಾಗಿದಾರ್ರಿ. ಆರಾಮಾಗಿದ್ದು ರೆಸ್ಟ್ ಮಾಡಿ ಇವಾಗ ಇವತ್ತು ಜಸ್ಟ್ ಡ್ಯೂಟಿಗೆ ಹೋಗಿದಾರ್ರಿ. ಓಕೆ. ಅದಕ್ಕೆ ನಮ್ಗೆ ಪಲ್ಸ್ ಎಕ್ಸಿಕ್ಯೂಟರ್ ಇದೆ ರೀ ಮನೇಲಿ. ಅದು ಐಡಿಯಾ ಅಷ್ಟು ನನ್ಗೆ ಗೊತ್ತಿಲ್ಲ, ಅದಕ್ಕೆ ನಿಮ್ನ ಕಾಲ್ ಮಾಡಿದ್ರಿ. ಯಾವ ತರ ನಾವು ಅಂದ್ರೆ ಅವ್ರ ಜೊತೆಗೆ ನಾನು ಇದ್ದೆ, ಹಾಸ್ಪಿಟಲ್ ಜೊತೆನೆ ಇದ್ದೆ ನಾನು. ಅದಕ್ಕೆ ನನಗೇನು ನಾನು ಚೆಕ್ ಮಾಡ್ತಿದ್ದೀನಿ, ನನ್ಗೆ ಸಿಟಿ ಸ್ಕ್ಯಾನ್ ಮಾಡ್ತೀನಿ, ಆಮೇಲೆ ಸ್ವಾಬ್ ಟೆಸ್ಟ್ ಮಾಡ್ತೀನಿ, ನಂದು ನೆಗೆಟಿವ್ ಐತಿದೆ ರೀ. ಸೂಪರ್. ಸರಿ ಅಮ್ಮ. ಆದ್ರೂ ಸ್ವಲ್ಪ ಭಯ ಇದೆ ರೀ. ತಲೆನೇ ಕೆಡಿಸ್ಕೋಬೇಡಿ ಮಾಧುರಿ ಅವರೇ, ತಲೆನೇ ಕೆಡಿಸ್ಕೋಬೇಡಿ. ನೆಗೆಟಿವ್ ಇದೆ ತಾನೆ ನಿಮ್ಗೆ? ನಿಮ್ ಮನೆಯವರು ಚೆನ್ನಾಗಿದ್ದಾರೆ ತಾನೆ ಈಗ? ಅಕ್ಕಪಕ್ಕದಲ್ಲೆಲ್ಲ ಬಂದಿದೆ ಅಲ್ಲ, ಅದಕ್ಕೆ ಸ್ವಲ್ಪ ಭಯ ಇದೆ. ಓಕೆ. ಮಾಧುರಿ ಅವರೇ, ನಿಮ್ಗೆ ಯಾವುದೇ ಲಕ್ಷಣಗಳು, ರೋಗದ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಆಯ್ತಾ? ಸ್ವಲ್ಪ ಅಂದ್ರೆ ಅಷ್ಟಿಗೆ ಇಲ್ಲ, ಸ್ವಲ್ಪ ರೀ ಕಫ ಸ್ವಲ್ಪ ಇನ್ನ ಕಫ ಇದೆ. ಬಟ್ ಆಗ್ಲೇ 15 ದಿನದ ಮೇಲೆ ಆಗ್ಬಿಟ್ಟಿದೆ ಅಲ್ಲ, ನೀವು ಅವ್ರ ಜೊತೆ ಇದ್ದಿ. 15 ದಿನದ ಮೇಲೆ ಆಗಿದೆ. ಸ್ವಾಬ್ ಟೆಸ್ಟ್ ನೆಗೆಟಿವ್ ಬಂದಿದೆ. ಅದಾದ್ಮೇಲೆ ನೀವು ಸ್ಕ್ಯಾನ್ ಕೂಡ ಮಾಡಿಸ್ಕೊಂಡಿದ್ದೀರಾ ಭಯ ಪಟ್ಕೊಂಡು. ಸೊ ಅದರಲ್ಲಿ ಕೂಡ ನಿಮ್ಮ ಶ್ವಾಸಕೋಶಕ್ಕೆ ಏನು ತೊಂದರೆ ಆಗಿಲ್ಲ. ಸೊ ನೀವು ಹೆದರ್ಕೋಬೇಕಾಗಿರೋದಂತ ಏನೂ ಇಲ್ಲ. ಆದರೆ ಏನು ನೀವು ಮಾಸ್ಕ್ ಹಾಕೊಂಡು ಸೋಷಿಯಲ್ ಡಿಸ್ಟೆನ್ಸಿಂಗ್ ಏನದನ್ನ ನಾವು ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ ಮುಂಚೆಯಿಂದ, ಅದನ್ನು ನೀವು ಮಾಡಿದರೆ ಸಾಕು ಆಯಿತಾ? ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಳ್ಳೆ ಪೌಷ್ಟಿಕವಾದ ಆಹಾರ ತಗೊಳ್ಳಿ, ಮತ್ತು ಲವಣಾಂಶ ಮತ್ತು ನೀರಿನಂಶ ಚೆನ್ನಾಗಿ ಸೇವಿಸಬೇಕು ನಾವು. ಅದನ್ನು ಸೇವನೆನ ನೀವು ಕಂಟಿನ್ಯೂ ಮಾಡಿ. ಇದನ್ನು ನೀವು ಮಾಡಿಕೊಂಡು ಇದ್ದರೆ ಆದಷ್ಟು ಸ್ಟ್ರೆಸ್ ಮತ್ತು ಟೆನ್ಷನ್ನ ಕಡಿಮೆ ಮಾಡ್ಕೊಳ್ಳಿ. ಸೊ ಹೆದರ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಇದಕ್ಕೆ. ಓಕೆನಾ? ಎಸ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ದೊಡ್ಡಬಳ್ಳಾಪುರದಿಂದ ಮಂಜುಳಾ ಅವ್ರು ಕರೆ ಮಾಡಿದ್ದಾರೆ. ಮಾತಾಡೋಣ. ನಮಸ್ತೆ ಮಂಜುಳಾ ಅವ್ರಿಗೆ. ಹಲೋ. ಕಟ್ ಆಗಿದೆ ಅನ್ಸುತ್ತೆ ಮೇಡಮ್. ಈ ಸ್ಕ್ಯಾನಿಂಗ್ ಅನ್ನುವಂಥದ್ದು ಅವ್ರು ಹೇಳಿದ್ರು. ಈಗ ಎಲ್ಲರೂ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಬರ್ತಾ ಇರುವಂಥ ರಿಪೋರ್ಟ್ಸ್ ನಾವು ನೋಡಿದ್ರೆ ಸ್ವಾಬ್ ಟೆಸ್ಟ್ ನೆಗೆಟಿವ್ ಬರ್ತಾ ಇದೆ, ಆಂಟಿಜೆನ್ ನೆಗೆಟಿವ್ ಬರ್ತಾ ಇದೆ, ಆದರೂ ಅವರಲ್ಲಿ ಸೋಂಕಿರುತ್ತೆ. ಈ ಅಸಿಂಪ್ಟಮ್ಯಾಟಿಕ್ ತುಂಬಾ ಡೇಂಜರಸ್ ಅನ್ನೋ ಥರದ್ರಲ್ಲೂ ಕೆಲವೊಬ್ರು ಮಾತಾಡ್ತಾರೆ. ಎಲ್ಲರೂ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಬೇಕಾ ಅಥವಾ ಯಾವಾಗ ಮಾಡಿಸ್ಬೇಕಾಗತ್ತೆ ಸ್ಕ್ಯಾನಿಂಗ್? ಎಲ್ಲರೂ ಹೋಗಿ ಸ್ಕ್ಯಾನ್ ಮಾಡಿಸೋ ಅಂತ ಅವಶ್ಯಕತೆ ಇಲ್ಲ ಸರ್. ಬಿಕಾಸ್ ಸ್ಕ್ಯಾನಿಂಗಲ್ಲಿ ಅಗೇನ್ ಇಟ್ಸ್ ಲೈಕ್ 300 times more effective than X-ray beam. CT scan is it is radiation 300 times more than the X-ray beam. So 1 in 143 chances of getting cancer in CT scan. So ನಾವೇನ್ ಮಾಡ್ತೀವಿ, we divide the patients. But ಇವಾಗ ಏನಾಗ್ತಿದೆ, even without the doctor's consultation, patients ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡ್ಬಿಡ್ತಾ ಇದ್ದಾರೆ. ಆ ಥರ ಮಾಡಿಸ್ಕೊಳ್ಳೋದು ಬೇಕಾಗಿಲ್ಲ. ಯಾವಾಗ ಯಾವ ಪೇಷಂಟ್ಸ್ಗೆ ಕಂಟಿನ್ಯೂಸ್ ಆಗಿ ಅಂದರೆ 5 days ಇಂದ ಕಂಟಿನ್ಯೂಸ್ ಆಗಿ ಫೀವರ್ ಕಡಿಮೆನೇ ಆಗ್ತಾ ಇಲ್ಲ, ಅವ್ರಿಗೆ ಕೆಮ್ಮು ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಆಮೇಲೆ ಬ್ರೀದಿಂಗ್ ಡಿಫಿಕಲ್ಟಿ ಆಗ್ತಾ ಇದೆ, ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲ್ಸ್ ಕಡಿಮೆ ಆಗ್ತಿದೆ, ಆ ಥರ ಪೇಷಂಟ್ಸ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಟ್ರೀಟ್ಮೆಂಟಿಗೆ ಯಾರು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಸೊ ಬ್ಲಡ್ ವೇರಿಯೇಬಲ್ಸ್ ಇರುತ್ತೆ. ಬ್ಲಡ್ಡಲ್ಲಿ ನಾವು CRP ಮತ್ತು ಡಿ ಡೈಮರ್ಸ್ ಮತ್ತು ಟೋಟಲ್ ಕೌಂಟ್ಸ್ ಎಲ್ಲ ನೋಡ್ಕೊತೀವಿ. ಅದೆಲ್ಲ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ದಟ್ ಈಸ್ ಅನ್ ಇಂಡಿಕೇಶನ್, ಡೈರೆಕ್ಟ್ ಇಂಡಿಕೇಶನ್ ಟು ಹೌ ಮಚ್ ಇನ್ಫೆಕ್ಷನ್ ಈಸ್ ಅಕರಿಂಗ್ ಇನ್ಸೈಡ್ ದ ಲಂಗ್ಸ್. ನಮ್ಮ ಲಂಗ್ಸಲ್ಲಿ ಏನು ಇನ್ಫೆಕ್ಷನ್ ಆಗ್ತಿದೆ ಅದ್ರ ಇಂಡಿಕೇಟರ್. ಸೊ ಅದನ್ನು ನಾವು ನೋಡಿಕೊಂಡು ಅಕಾರ್ಡಿಂಗ್ ಟು ದಟ್ ರೆಸ್ಪಾಂಡೇ ಆಗ್ತಿಲ್ಲ ಅಂದಾಗ ನಾವು CT ಸ್ಕ್ಯಾನ್ ಮಾಡ್ತೀವಿ. ಎಷ್ಟು % ಆಫ್ ಲಂಗ್ಸ್ ಹೋಗಿದೆ ಪೇಷಂಟಲ್ಲಿ ಆ್ಯಂಡ್ ಎಷ್ಟು ಕಾಂಪ್ಲೈನ್ಸ್ ಕೊಡ್ಬೋದು. ಸೊ ದಟ್ ನಾವು ವಿ ಕ್ಯಾನ್ ಬಿ ಪ್ರಿಪೇರ್ಡ್. ನೆಕ್ಸ್ಟ್ ಲೆವೆಲ್ ಇವ್ರಿಗೆ ಬೇಕಾಗುತ್ತೆ. ಹಿ ವಿಲ್ ರಿಕ್ವೈರ್ ICU, ಹಿ ಶುಡ್ ಬಿ ಇನ್ ICU ಫ್ರಮ್ ದಿಸ್ ಟೈಮ್. ಆ ಥರ ಆವಾಗ CT ಸ್ಕ್ಯಾನ್ ಬೇಕಾಗುತ್ತೆ. ಹೆದರ್ಕೊಂಡು ಹೋಗಿ ಫಸ್ಟಿಗೆ ನಂದು RT-PCR ನೆಗೆಟಿವ್ ಬಂದಿದೆ CT ಸ್ಕ್ಯಾನ್ ಮಾಡಿಸ್ತೀವಿ ಅಂತ ಹೋಗಬಾರ್ದು. ಅನ್ಲೆಸ್ ಬ್ಲಡ್ ಇಂಡಿಕೇಟರ್ಸ್ ಎಲ್ಲ ತುಂಬ ಎಲಿವೇಟೆಡ್ ಆಗಿ ಜಾಸ್ತಿ ಆಗಿದೆ, ಅದು ತೋರಿಸ್ತಾ ಇದೆ ಇನ್ಫೆಕ್ಷನ್ ಇದೆ ಒಳಗೆ, ಆವಾಗ ಇಟ್ ಈಸ್ ಇಂಡಿಕೇಟೆಡ್. ಓಕೆ. ಸೊ ಸೆಲ್ಫ್ ಡಾಕ್ಟರಿಂಗ್ ಮಾಡ್ಕೊಳ್ಳೋದಲ್ಲೇ ಹೋಗಿ ಮೊದಲು ಡಾಕ್ಟರ್ ಕನ್ಸಲ್ಟ್ ಮಾಡಿ ಅವ್ರು ಹೇಳಿದ್ರೆ ಮಾತ್ರ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳುವಂಥದ್ದು ಸೂಕ್ತ. ಓಕೆ. ಅಕ್ಷತಾ ಅವ್ರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ಮಾತಾಡೋಣ. ನಮಸ್ತೆ ಅಕ್ಷತಾ ಅವರೇ. ಹಲೋ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ. ಮೇಡಮ್ ಜೊತೆ ಮಾತಾಡ್ಬೇಕು. ನಮಸ್ತೆ ಅಮ್ಮ, ಹೇಳಿ. ಮೇಡಮ್ ನಾವು ಬೆಳಗಾವಿಯಿಂದ ಮಾತಾಡ್ತಿರೋದು. ಹೇಳಿಮ್ಮ. ನಮ್ಮ ಫಾದರ್ಗೆ 76 ಏಜ್ ಇವಾಗ.
ಅವ್ರಿಗೆ ಸ್ವಲ್ಪ ವಾಂತಿ ಮತ್ತ ಡಿಸೆಂಟ್ರಿ ಆಗಿತ್ರಿ. ಇದು 8-10 ದಿವಸ ಊಟಾನೇ ಮಾಡ್ತಿದ್ದಿಲ್ಲ ಅವ್ರ. ಓಕೆ ಡಾಕ್ಟರ್ ಕಡೆ ಹೋದಾಗ ಸಿಟಿ ಸ್ಕ್ಯಾನ್ ಮಾಡ್ತಿದ್ರು. ಓಕೆ ಅದ ಸ್ವಲ್ಪ ಅದ 85 ಅದು ಬರ್ತಿತ್ರಿ ಅದ ಈ ಆಕ್ಸಿಜನ್. ಆಮೇಲೆ ಈಗ 5 ದಿವಸ ಕೋರ್ಸ್ ಮಾಡಿ ನಾವು ಮನೆಗೆ ಬಂದಿದೀವಿ. ಓಕೆ ಅದೀಗ 92, 94 ಅದು ಬರ್ತಾ ಇದೆ ರೀ. ಓಕೆ ಅದ ಎಷ್ಟು ಇರ್ಬೇಕ್ರಿ ಮೇಡಮ್ ಮಿನಿಮಮ್? 92ಗಿಂತ ಜಾಸ್ತಿ ಇರಬೇಕು ಅಂತ ಹೊಸ ಕಟ್ ಆಫ್, ಹೊಸ ಪ್ರೋಟೋಕಾಲ್ ಅಂತ ಬಂದಿದೆ. ಅದ್ರ ಕಟ್ ಆಫ್ ಪ್ರಕಾರ 92ರ ಮೇಲಿರಬೇಕು. ಸೊ ನೀವೇನು ಮಾಡ್ಕೋಬಹುದು ಮನೆಯಲ್ಲಿ ಅಂದರೆ, ಪೇಷಂಟ್ಗೆ ಬ್ರೀದಿಂಗ್ ಪೊಸಿಷನ್ಸ್ ಹೇಳಿರ್ತಾರೆ ನಿಮಗೆ. ನಾವು ಯೂಶ್ವಲಾಗಿ ಬೆನ್ನ ಮೇಲೆ ಮಲ್ಕೊತೀವಿ, ಇಲ್ಲ ಸೈಡಿಗೆ ಮಲ್ಕೊತೀವಿ. ಸೊ ಏನಾಗುತ್ತೆ, ನಮ್ಮ ಕೆಳಗಿನ ಭಾಗದ ಲಂಗ್ಸು ಅಂದರೆ ಹಿಂದಿನ ಭಾಗದ ಲಂಗ್ಸು ಅಷ್ಟು ವೆಂಟಿಲೇಟ್ ಆಗಿರಲ್ಲ ಚಿಕ್ಕ ವಯಸ್ಸಿಂದ ಹಿಡಿದು ಇವಾಗ. ಅನ್ಲೆಸ್ ಕೆಲವರು ಚಿಕ್ಕ ವಯಸ್ಸಿಂದ ಅಭ್ಯಾಸ ಏನಂದ್ರೆ ದೇ ಸ್ಲೀಪ್ ಆನ್ ದರ್ ಟಮ್ಮಿ, ಹೊಟ್ಟೆ ಮೇಲೆ ಮಲಗ್ತಾರೆ, ಹೌದು, ಅಂಗಾತ ಮಲಗೋದು, ಉಲ್ಟಾ ಮಲಗೋದು. ಸೊ ಆ ಥರ ಮಲಗಿದಾಗ ಇವಾಗ ನಿಮ್ದು ಅದೆಲ್ಲ ಪಾರ್ಟ್ ಆಫ್ ಲಂಗ್ಸ್ ವೆಂಟಿಲೇಟ್ ಆಗಿದೆ, ಅವ್ರಿಗೇನು ಮಾಡಿ ಉಲ್ಟಾ ಆದಷ್ಟು ಮಲಗಿಸಿ. ಸೊ ಅದರಲ್ಲಿ ಆಕ್ಸಿಜನೇಷನ್ ತುಂಬ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಮತ್ತೆ ಇನ್ನೇನು ಹೆದರ್ಕೊಳ್ಳೋ ಅಂಥದ್ದಿಲ್ಲ. ಬಟ್ ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕ್ ಹಾಕೊಳ್ಳೋದು, ಮತ್ತೆ ಆದಷ್ಟು ಪೌಷ್ಟಿಕವಾದ ಆಹಾರ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನ್ಯೂಟ್ರಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇಮ್ಯುನಿಟಿ ನಾವು ಫೈಟ್ ಮಾಡೋದಕ್ಕೆ ಆ ಥರ ಎಲ್ಲ. ಸೊ ನಾರ್ಮಲಿನೂ ಉಲ್ಟಾ ಮಲ್ಕೊಳ್ಳೋದು ಒಳ್ಳೇದಾ? ಇಟ್ ಈಸ್ ಗುಡ್ ಫಾರ್ ಸಮ್ ಟೈಮ್. ಚೇಂಜ್ ಪೊಸಿಷನ್ ಚೇಂಜ್ ಮಾಡ್ತಾ ಮಲ್ಕೊಳ್ಳೋದು ಇಟ್ ಇಸ್ ವೆರಿ ಗುಡ್. ಓಕೆ ಓಕೆ. ಬಿಕಾಸ್ ಇಟ್ ಈಸ್ ಡಿಪೆಂಡೆಂಟ್ ಅಲ್ಲ, ಬ್ಲಡ್ ವಿಲ್ ಕಮ್ ಡೌನ್ ಆ್ಯಂಡ್ ಏರ್ ವಿಲ್ ಗೋ ಅಪ್, ಆ ಥರ ಆಗುತ್ತೆ. ಸೊ ದ ಪಾರ್ಟ್ ವಿಚ್ ಈಸ್ ಅವೇ ಫ್ರಮ್ ಗ್ರಾವಿಟಿ ದಟ್ ವಿಲ್ ಗೆಟ್ ವೆಂಟಿಲೇಟೆಡ್ ಮೋರ್. ಓಕೆ. ಅದಕ್ಕೋಸ್ಕರ ಉಲ್ಟಾ ಮಲಗಿಸಿದಾಗ ಈ ಪಾರ್ಟ್ ಕೂಡ ಮೇಲ್ ಬರುತ್ತಲ್ಲ, ಸೊ ಹಿಂದಿನ ಪಾರ್ಟ್ ಆಫ್ ದ ಲಂಗ್ಸ್ ವಿಲ್ ಗೆಟ್ ವೆಂಟಿಲೇಟೆಡ್. ಸೊ ವಿ ವಿಲ್ ಟ್ರೈ ಟು ಕನ್ಸರ್ವ್ ಹೌ ಮಚ್ ಎವರ್ ಲಂಗ್ಸ್ ಪಾಸಿಬಲ್, ಆಸ್ ಮಚ್ ಆಸ್ ಪಾಸಿಬಲ್. ಓಕೆ. ಅಂಡ್ ಒನ್ ಮೋರ್, ಪ್ರೋನ್ ವೆಂಟಿಲೇಷನ್ ಅನ್ನೋದೊಂದು ನೋಡ್ತಾ ಇದ್ವಿ. ಆ ದಿಂಬ ಕಾಲ್ ಕೆಳಗೆ ಇಟ್ಕೊಂಡು ಉಲ್ಟಾ ಮಲ್ಗೋದ್ರಿಂದ ಅದು ಎಷ್ಟು ಮಟ್ಟಿಗೆ ಯೂಸ್ ಆಗುತ್ತೆ ಡಾಕ್ಟರ್? ಸೇಮ್ ಥಿಂಗ್ ಸರ್, ಸೇಮ್ ಥಿಯರಿ ಈಸ್ ಯೂಸ್ಡ್ ಇನ್ ದಿಸ್. ಇದರಲ್ಲಿ ಏನಾಗುತ್ತೆ ಅಂದರೆ, ಯೂಶಲಾಗಿ ವೆಂಟಿಲೇಷನ್ ಪರ್ಫ್ಯೂಷನ್ ರೇಷಿಯೋ ಅಂತೆಲ್ಲ ಹೇಳ್ತೀವಿ, ಆಯಿತಾ. ಕೆಳಗಡೆ ಇರೋ ಲಂಗ್ಸಲ್ಲಿ ಏನಾಗುತ್ತೆ, ಗ್ರಾವಿಟಿಯಿಂದ ಕೆಳಗಡೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಇರುತ್ತೆ, ಮೇಲ್ಗಡೆ ಏರ್ ಸರ್ಕ್ಯುಲೇಷನ್ ಜಾಸ್ತಿ ಇರುತ್ತೆ. ಮೇಲ್ಗಡೆ ವೆಂಟಿಲೇಷನ್ ಜಾಸ್ತಿ, ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ. ಕೆಳಗಡೆ ಹೋಗ್ತಾ ಹೋಗ್ತಾ ಸರ್ಕ್ಯುಲೇಷನ್ ಜಾಸ್ತಿ ಬಟ್ ವೆಂಟಿಲೇಷನ್ ಕಡಿಮೆ. ಸೊ ಮಲ್ಕೊಂಡಾಗ ಏನಾಗುತ್ತೆ, ಆಲ್ಮೋಸ್ಟ್ ಎಲ್ಲ ಕಡೆ ಯೂನಿಫಾರ್ಮ್ ಆಗುತ್ತೆ. ಬಟ್ ಅಗೇನ್ ಅದರಲ್ಲಿ ಮೇಲಿನ ಪಾರ್ಟ್ ಆಫ್ ಲಂಗ್ಸ್ ಏನಿರುತ್ತೆ ಅದು ವೆಂಟಿಲೇಷನ್ ಚೆನ್ನಾಗಾಗುತ್ತೆ. ಸೊ ಉಲ್ಟಾ ಮಲ್ಕೊಂಡಾಗ ಸೇಮ್, ದ ಪಾರ್ಟ್ ವಿಚ್ ವಾಸ್ ನಾಟ್ ಸರ್ಕ್ಯುಲೇಟೆಡ್, ಸರ್ಕ್ಯುಲೇಷನ್ ಚೆನ್ನಾಗಿ ಅಲ್ಲ ಆಗುತ್ತೆ, ಮತ್ತು ಯಾವ ಪಾರ್ಟ್ ವೆಂಟಿಲೇಟ್ ಆಗಿಲ್ಲ ಆ ಪಾರ್ಟ್ ವೆಂಟಿಲೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಮೋಸ್ಟ್ ಆಫ್ ದ ಲಂಗ್ಸ್ ಇಸ್ ಇನ್ಫೆಕ್ಟೆಡ್ ಕೋವಿಡಲ್ಲಿ. ಅಟ್ಲೀಸ್ಟ್ ಉಳಿದಿರೋ ಲಂಗ್ಸ್ ಆದರೂ ಇಟ್ ಶುಡ್ ಸ್ಟಾರ್ಟ್ ಫಂಕ್ಷನಿಂಗ್, ಅದು ಫಂಕ್ಷನ್ ಆಗಕ್ಕೆ ಸ್ಟಾರ್ಟ್ ಆಗಬೇಕು. ಅದಕ್ಕೆ ವಿ ವಿಲ್ ಮೇಕ್ ದ ಪೇಷಂಟ್ಸ್ ಪ್ರೋನ್ ಆ್ಯಂಡ್ ಅಲೋ ದಮ್ ಟು ವೆಂಟಿಲೇಟ್. ಸೊ ಇದರಲ್ಲಿ ತುಂಬ ಒಳ್ಳೆ ರಿಸಲ್ಟ್ಸ್ ಇದೆ ಸರ್. ಆಕ್ಸಿಜನೇಷನ್ ಆಲ್ಸೋ ಹ್ಯಾಸ್ ಇಂಪ್ರೂವ್ಡ್. ಪೇಷಂಟ್ಸ್ 89, 90 ಇರೋರೆಲ್ಲ ಇಟ್ ಕಮ್ಸ್ ಅಪ್ ಟು 94, 95. ಸೊ ವಿ ಅಡ್ವೈಸ್ ಪ್ರೋನ್ ವೆಂಟಿಲೇಷನ್. ಓಕೆ ಓಕೆ, ನೈಸ್. ಮಂಜುಳಾ ಅವ್ರು ಕರೆ ಮಾಡಿದ್ದಾರೆ, ದೊಡ್ಡಬಳ್ಳಾಪುರದಿಂದ ಮಾತಾಡೋಣ. ನಮಸ್ತೆ ಮಂಜುಳಾ ಅವರೇ. ಹಲೋ. ಹಾಂ ಹೇಳಿ ಹೇಳಿ, ಮಾತಾಡಿ ಸರ್. ನನ್ನ ಹೆಸರು ಮಂಜುಳಾ. ಓಕೆ. ಹಲೋ ಹೇಳಿ ಮ್ಯಾಮ್. ಹೇಳಿ ಮ್ಯಾಮ್. ನಾನು ದೊಡ್ಡಬಳ್ಳಾಪುರದ ಹತ್ರ ಮಾರಸಂದ್ರ ಅಂತ, ಅಲ್ಲಿಂದ ಕಾಲ್ ಮಾಡ್ತಾ ಇರೋದು. ಮ್ಯಾಮ್, ನಮ್ಮ ಹಸ್ಬೆಂಡ್ಗೆ ಅವರು ಪ್ರೈವೇಟ್ ಕಂಪನಿನಲ್ಲಿ ವರ್ಕ್ ಮಾಡ್ತಾ ಇರೋದು. ಸೊ ಅಲ್ಲಿ ಒಂದಿಬ್ರಿಗೆ ಸ್ವಲ್ಪ ಕೊರೋನಾ ಬಂದಿದೆ, ಅಡ್ಮಿಟ್ ಆಗಿದ್ದಾರೆ, ಕ್ಯೂರ್ ಆಗು ಬಂದಿದ್ದಾರೆ. ಸೊ ಅಲ್ಲಿ ಯಾವಾಗ ಕಾಣಿಸ್ಕೊಳ್ತೋ ಅವಾಗಿಂದ ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದ ತಕ್ಷಣನೇ ಅವ್ರಿಗೆ ಸ್ಟೀಮ್ ಎಲ್ಲ ಕೊಡ್ತಾ ಬಂದೆ ನಾನು. ಓಕೆ. ಬಟ್ ಮೊನ್ನೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಹಾಗೆ ಸ್ವಲ್ಪ ಫೀವರ್ ಕೂಡ ಇತ್ತು. ಸೊ ಇಲ್ಲಿ ಹತ್ತಿರದ ಕ್ಲಿನಿಕ್ಗೆ ಹೋಗಿ ಇಂಜೆಕ್ಷನ್ ತಗೊಂಡು ಬಂದು ಫೀವರ್ ಅವತ್ತೇ ಸ್ಟಾಪ್ ಆಯ್ತು, ಕ್ಲಿಯರ್ ಆಗ್ಬಿಡ್ತು ಮ್ಯಾಮ್. ಅದಾದ್ಮೇಲೆ ನಾನು ಸ್ವಲ್ಪ ಕೋವಿಡ್ ವೈದ್ಯದಲ್ಲಿ ವಿಟಮಿನ್ ಸಿ ಮತ್ತೆ ಬಿ ಕಾಂಪ್ಲೆಕ್ಸ್ Z, ಓಕೆ, ಸೊ ಈ 2 ಟ್ಯಾಬ್ಲೆಟ್ ಕೊಡ್ತಾ ಬರ್ತಾ ಇದೀನಿ. ಅದು ಕೊಡ್ಬೋದಾ, ಒಳ್ಳೇದಾ, ರೆಗ್ಯುಲರ್ ಆಗಿ ಕೊಡ್ಬೋದಾ ಅಂತ ಕೇಳ್ಬೇಕು. ಹಾಗೇನೆ ಅವ್ರಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ಇದು ಕೋವಿಡ್ಗೆ ರಿಲೇಟೆಡ್ ಸಿಂಪ್ಟಮ್ಸ್ ಅಂತ ಕೇಳಬೇಕು ಮ್ಯಾಮ್. ಅಮ್ಮ, ಗ್ಯಾಸ್ಟ್ರೈಟಿಸ್ ಏನು ಹೇಳ್ತಾ ಇದ್ದೀರಾ ಅದು ಆಹಾರದ ವ್ಯತ್ಯಾಸಗಳಿಂದ ಆಗಿರ್ಬೋದು, ಮತ್ತು ಸ್ಟ್ರೆಸ್ ನೀವು ಜಾಸ್ತಿ ಮಾಡ್ಕೊಂಡಾಗ ಅದರಿಂದನೂ ಆಗ್ಬೋದು, ಆಯಿತಾ. ವೈರಲ್ ಇನ್ಫೆಕ್ಷನಲ್ಲೂ ಆಗುತ್ತೆ ಗ್ಯಾಸ್ಟ್ರೈಟಿಸ್. ಬಟ್ ಅಷ್ಟು ನೀವು ಟೆನ್ಷನ್ ತಗೋಬೇಡಿ. ಅವ್ರಿಗೆ ಜ್ವರ ಕಾಣಿಸ್ತಾ ಇಲ್ಲ, ಕೆಮ್ಮು ಕಾಣಿಸ್ತಾ ಇಲ್ಲ, ಆಕ್ಸಿಜನ್ ಲೆವೆಲ್ಸ್ ಮೇಂಟೈನ್ ಆಗ್ತಿದೆ ಅಂದರೆ ಅಷ್ಟು ನೀವು ಟೆನ್ಷನ್ ತಗೋಬೇಡಿ, ಆಯಿತಾ. ನೀವೇನು ಸ್ಟೀಮ್ ಇನ್ಹಲೇಷನ್ ಕೊಡ್ತಾ ಇದ್ದೀರಾ ಅದನ್ನು ಕೊಡಿ, ಕಂಟಿನ್ಯೂ ಮಾಡಿ, ಆಯಿತಾ. ಓಕೆ. ಎಸ್ ಮಂಜುಳಾ ಅವರೇ, ಥ್ಯಾಂಕ್ ಯು. ಫಸ್ಟು ಗಾಬರಿ ಆಗೋದನ್ನು ನಿಲ್ಲಿಸಿ, ಫಸ್ಟ್ ಆಫ್ ಆಲ್. ಎಸ್, ಈ ಸ್ಟೀಮ್ ತಗೊಳ್ಳುವಂಥದ್ದು, ರೆಗ್ಯುಲರ್ ಆಗಿ ಸ್ಟೀಮ್ ತಗೊಳ್ಳೋಂಥದ್ದು ಎಷ್ಟು ಅನುಕೂಲ ಆಗುತ್ತೆ ಡಾಕ್ಟರ್? ಹಾಂ, ಆ್ಯಕ್ಚುಲಿ ಕಂಜೆಷನ್ ಅಂತ ಹೇಳ್ತೀವಿ ಸರ್, ಅಂದರೆ ಸ್ವೆಲ್ಲಿಂಗ್ ಆಗ್ತಾ ಹೋಗುತ್ತೆ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಒಳಗಡೆ. ಏನಾಗುತ್ತೆ, ಯಾವುದಾದ್ರೂ ಒಂದು ಫಾರಿನ್ ಬಾಡಿ ನಮ್ಮ ಬಾಡಿ ಒಳಗೆ ಎಂಟರ್ ಆದಾಗ ಆಂಟಿಜನ್ ಆಂಟಿಬಾಡಿ ರಿಯಾಕ್ಷನ್, ಸೊ ಅದರಿಂದ ಇನ್ಫ್ಲಮೇಟರಿ ರಿಯಾಕ್ಷನ್ ಸ್ವೆಲ್ಲಿಂಗ್ ಅಂತ ಹೇಳುತ್ತೆ. ಸೊ ಬಿಕಾಸ್ ಆಫ್ ದಟ್ ಕಂಜೆಷನ್ ಏನಾಗುತ್ತೆ, ಬ್ರೀದಿಂಗ್ ಪ್ರಾಬ್ಲಮ್ ಆಗುತ್ತೆ. ಸ್ಟೀಮ್ ತಗೊಂಡಾಗ ಏನಾಗುತ್ತೆ, ಅದೆಲ್ಲ ರಿಲ್ಯಾಕ್ಸ್ ಆಗ್ತಾ ಬರುತ್ತೆ, ಕಂಜೆಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ವಿ ಫೀಲ್ ಬೆಟರ್, ವಿ ಕ್ಯಾನ್ ಬ್ರೀತ್ ಬೆಟರ್ ವಿತ್ ಕಂಜೆಷನ್. ಸೊ ಯೂಶಲಿ ನಮ್ಮ ನೋಸಿಂದ ಹಿಡಿದು
ಲಂಗ್ಸ್ ತನಕ, ಸೊ ದಟ್ ವಿಲ್ ಹೆಲ್ಪ್. ಆ್ಯಂಡ್ ಮೇನ್ಲಿ ಇದರಲ್ಲಿ ಸ್ಟೀಮ್ ಇಸ್ ಲೈಕ್ ವಾಟರ್ ಪಾರ್ಟಿಕಲ್ಸ್ ಗೋಯಿಂಗ್ ಅಲ್ಲ, ವಿ ಡೋಂಟ್ ಹ್ಯಾವ್ ಟು ಟೇಕ್ ದ ಡ್ರೈ ಏರ್. ಸೊ ಇಟ್ಸ್ ದ ವಾಟರ್ ಪಾರ್ಟಿಕಲ್ ಇಂದ ನಾವು ಇದು ಮಾಡ್ತೀವಿ, ಬ್ರೀದ್ ಇನ್ ಮಾಡ್ತೀವಿ, ಸೊ ಅದು ಕಂಜೆಷನ್ ನಮಗೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಆ ಥರ ಹೆಲ್ಪ್ ಸೊ ರೆಗ್ಯುಲರ್ ಸ್ಟೀಮಿಂಗ್ ಇಸ್ ಆಲ್ಸೋ ವೆರಿ ಗುಡ್. ಇಟ್ ಹೆಲ್ಪ್ಸ್. ಚನ್ನಪಟ್ಟಣದಿಂದ ಧರ್ಮಪಾಲ್ ಅವ್ರು ಕರೆ ಮಾಡಿದ್ದಾರೆ, ಮಾತಾಡೋಣ. ನಮಸ್ತೆ ಧರ್ಮಪಾಲ್ ಅವರೇ. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ ಸರ್, ಮಾತಾಡಿ ಸರ್. ಧರ್ಮಪಾಲ್ ಅವರೇ ಸರ್ ಈಗ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಇದೆ ಹೇಳಿ ಸರ್, ಯಾವ ತರ ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಧರ್ಮಪಾಲ್ ಅವರೇ. ಮೇಡಮ್ ಈಗ ಜನ ಈಗ ಗೌರ್ಮೆಂಟ್ ಏನ್ ಮಾಡ್ತಾ ಇದ್ರಿ, ಏನ್ ಹೇಳುದು ಜನ ಅವಾಯ್ಡ್ ಆಯ್ತಾ ಇಲ್ಲ. ಅದನ್ನ ಸ್ಟ್ರಿಕ್ಟ್ ಮಾಡ್ಬೇಕು. ಆಮೇಲೆ ಡೈಲಿ ಅಂಗಡಿಗಳನ್ನ ತೆಗಿತಕ್ಕಂತ ಅಗತ್ಯ ಇಲ್ಲ. ಎಲ್ಲ ಇದು ಏನೇ ಸ್ಟ್ರಿಕ್ಟ್ ಮಾಡಬೇಕು ಪಾಪ. ಇದು ಯಾವ ಡಾಕ್ಟರ್ ಅವಾಯ್ಡ್ ಮಾಡಕ್ಕಾಯ್ತದೆ ಇವ್ರನ್ನ? ಕರೆಕ್ಟ್ ಸರ್. ಯಾವ ಡಾಕ್ಟರ್ ಅವಾಯ್ಡ್ ಮಾಡಕ್ಕಾಯ್ತದೆ? ಈಗ ಪೊಲೀಸ್ನವರು ಕೇರ್ ಮಾಡಲ್ಲ, ಪೊಲೀಸ್ನವರು ಇಟ್ಕೊಂಡು ಹೊಡಿತಾರೆ ಪಾಪ. ನಿಜ ಸರ್. ಇದೇನು ಮನುಷ್ಯತ್ವ ಇದೆ ಸರ್ ಅವ್ರಿಗೆ? ಮನೇಲಿರೋದು ಸರ್, ರಜೆ ಕೊಟ್ಟರೆ ಮನೇಲಿ ಇರೋಕ್ ಹೋಗಲ್ಲ, ಅಲ್ಲಿ ತಗೋಲ್ಲ. ಏನ್ ಮಾಡ್ತೀರಿ ಕೆಲವ್ರಿಗೆ ಪಾಪ. ಹೇಳಿ 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 ಸರ್. ಈಗ ಇವು ತರಕಾರಿನ ದಿನ ತಗೊಳ್ತಕ್ಕಂಥ ಅಗತ್ಯ ಏನಿದೆ ಸರ್? ದಿನ ಬೇಕಾ ತರಕಾರಿ? ವಾರಕ್ಕೊಂದು ತರಕಾರಿ ತರಲಿ, ಜೀವ ಉಳಿಸ್ಕೊಂಡು ಮರ್ಯಾದೆಯಿಂದ ಮನೇಲಿ ಇರಕ್ಕಲ್ಲ ಸರ್. ಕರೆಕ್ಟ್ ನೋಡಿ ಧರ್ಮಪಾಲ್ ಅವರೇ, ನಿಮ್ಗಿರೋ ಬುದ್ಧಿ ಬೇರೆ ಜನರಿಗಿಲ್ವಲ್ಲ, ಏನ್ ಮಾಡ್ತೀರಿ ಪಾಪ. ಹೌದು, ಹೇಳಿ ಹೇಳಿ ಮಾತಾಡಿ. ಕುಡಿಯೋನು ಸರ್ಕಾರಕ್ಕೂ ಏನೋ ಗೊತ್ತಾಗಲ್ಲ ಸರ್. ಕುಡಿಯೋನು ದಿನ ಕುಡಿತಾನ ಸರ್. ಅವ್ರು ಆಗೋಷ್ಟು ತಗೊಂಡ ಕುಡ್ಕೊಂಡು ಒಂದು ವರ್ಷ 50 ಲೀಟರ್ ತಗೊಂಡ ಮಡಿಕಲ್ಲಿ 6 ಗಂಟೆಯಿಂದ 10 ಗಂಟೆ ತನಕ ಕುಡಿಬಹುದು. ಅಂಗಡಿಗಳು ಅಲ್ಲೋಡಿ ಸರ್, ಟಿವಿನ ನೀವೇ ತೋರಿಸ್ತಾ ಇದ್ರೆ ನೋಡಿ, ಏನಿದೆ ಜನ ಯಾಕೆ ಬರ್ತದೆ? ಅದೇ ಸರ್, ನಮ್ ಜನ ಈಗ ಎಚ್ಚೆತ್ಕೊಳ್ಳೋ ತನಕ ನಾವೇನು ಮಾಡಕ್ಕಾಗಲ್ಲ. ನಿಮ್ಗೋಸ್ಕರ ಮಾಡ್ತಾ ಇದೀವಿ, ಇರೀ ಮನೇಲಿ. ಹೌದು, ಕಷ್ಟ ಆಗತ್ತೆ. ಈಗ ದಿನಾ ಕೆಲಸ ಮಾಡಿ ಪಾಪ ದಿನಾ ದುಡಿಯೋರಿಗೆ ಕಷ್ಟ, ನಾವು ಅರ್ಥ ಮಾಡ್ಕೋತೀವಿ, ಅದು ಹೌದು. ಆದ್ರೆ ಪ್ರಾಣನೂ ಉಳಿಸ್ಕೋಬೇಕಲ್ಲ ಸರ್. ಹೌದು ಅಲ್ವಾ? ಪ್ರಾಣ ಉಳಿಸ್ಕೊಂಡ್ರೆ ನಾಳೆ ಹೋಗಿ ದುಡಿಬಹುದು, ಹೆಂಡತಿ ಮಕ್ಳನ್ನ ಸಾಕ್ಬೋದು. ಪ್ರಾಣನೇ ಇಲ್ಲ ಅಂದ್ರೆ ಸರ್, ಅದೇ ನಿಮ್ಮಷ್ಟು ತಿಳುವಳಿಕೆ ಇದ್ದಿದ್ರೆ ಎಲ್ಲರೂ ಇಷ್ಟು ಈ ಹಂತಕ್ಕೆ ಇಂಡಿಯಾ ಇವತ್ತು ತಲುಪ್ತಾ ಇರ್ಲಿಲ್ಲ ಸರ್. ನಿಮ್ಮಷ್ಟು ತಿಳುವಳಿಕೆ ಇರ್ಬೇಕಾಗಿತ್ತು. ಈಗ ಸರಳ ವಿವಾಹ ಮಾಡ್ಕೊಂಡು ಸುಮ್ನಿದ್ ಆಯ್ತಿಲ್ಲ ಮೇಡಮ್. ಸ್ವಲ್ಪ ಸರಳ ವಿವಾಹ ಮಾಡ್ಕೊಂಡು 5 ವರ್ಷ ಸರಳ ವಿವಾಹ ಮಾಡಿ, ಈಗ ಅಲ್ಲಿ ಮದುವೆ ಉಳಿದ ದಾಂಧೆಲ್ಲಿ ಬಿಡ್ತಾರೆ. ನಿಜ. ಆ ಬಡವರು ಏನೋ ಮಾಡ್ಕತ್ತವೆ, ಒಂದು ರೀತಿ ಮಾಡ್ಕೋಬೇಡ ಸರ್. ಆ ಚೌಟ್ರಿನ ಬಿಟ್ಬಿಟ್ರು, ಫಿಲಮ್ಗಳ್ನು ಬಿಟ್ಬಿಟ್ರು, ಎಲ್ಲಾ ರೆಸ್ಟೋರೆಂಟ್ ಬಿಟ್ಬಿಟ್ರು, ಬಸ್ ಬಿಟ್ಬಿಟ್ರು. ಹೌದು, ಅದೇ ತಪ್ಪಿನಿಂದ ಈಗ ಅನುಭವಿಸ್ತಾ ಇದೀವಿ ಸರ್ ನಾವು. ಅವಾಗ್ಲೇನೆ ಒಂಚೂರು ಸ್ಟ್ರಿಕ್ಟ್ ಆಗಿ ಮಾಡಿದಿದ್ರೆ ಇಷ್ಟೆಲ್ಲ ನಾವು ಅನುಭವಿಸಬಾರ್ದಿತ್ತು ಅಂತ ಅನ್ಸುತ್ತೆ. ಸುಧಾಕರ್ ಅವರು ಅದೇ ಹೇಳಿದ್ರು, ಈಗ ಹೇಳ್ತಾರೆ ಎಲ್ಲ ಹೌದು. ಅವಾಗ ಹೇಳಿದ್ರು, ಟಾಸ್ಕ್ ಫೋರ್ಸ್ ಅವ್ರು ಹೇಳಿದ್ರು, ಕೇಳಲಿಲ್ಲ ನಾವು ಅಂತೇಳಿ. ಏನು ಮಾಡೋಕ್ಕಾಗಲ್ಲ, ಬಂದ್ಬಿಡಿದೆ. ಇನ್ನು ಮುಂದೆ ನಾವೇನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ಥ್ಯಾಂಕ್ ಯು ಧರ್ಮಪಾಲ್ ಅವರೇ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ರಂಗನಾಥ್ ಅವ್ರು ಕರೆ ಮಾಡಿದರೆ, ಮಾತಾಡೋಣ. ನಮಸ್ತೆ ರಂಗನಾಥ್ ಅವರೇ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ ಸರ್. ಸರ್ ನಮ್ದು ಒಂದ್ ಸ್ವಲ್ಪ ಈ ಲೆಫ್ಟ್ ಸೈಡ್ ಇದು ಶ್ವಾಸಕೋಶದ್ದು ಉಸಿರಾಟ ಆಡ್ಬೇಕಾದ್ರೆ ಇದು ಡೈರೆಕ್ಟ್ ಇಟ್ಟು ಹೊಡಿದಂಗೆ ಲೆಫ್ಟ್ ಸೈಡ್ ಹಂಗೆ ತಣ್ಣಗಾಗುತ್ತೆ. ಅಂದ್ರೆ ಲೆಫ್ಟ್ ಶೋಲ್ಡರ್ ಈ ಉಸಿರಾಡ್ಬೇಕಾದ್ರೆ ಡೈರೆಕ್ಟ್ ಜಾಸ್ತಿ ಗಾಳಿ ಹೋಗಿ ತಣ್ಣಗಾಗುತ್ತೆ. ಮತ್ತೆ ಬಿಸಿ ಊಟ ಮಾಡ್ಬೇಕಾದ್ರೆ ಲೆಫ್ಟ್ ಸೈಡ್ ಒಂದ್ ಸ್ವಲ್ಪ ತಣ್ಣಗಾದಂಗ ಆಗುತ್ತೆ. ಹೌದಾ? ಬೇರೆ ತಗೊಂಡಿರೋದಕ್ಕೆ ಏನಾದ್ರೂ ಆಗಿದೆ ಅದು? ಇಲ್ಲ, ಆ ಥರ ಏನಿರೋದಿಲ್ಲ. ಸ್ಟೀಮ್ ಹೌದಾ? ನೀವು ಎದುರ್ಕೊಂಬೇಡಿ. ಅದು ಎಷ್ಟೊಂದು ಸಲ ಏನಾಗುತ್ತೆ, ಸೈಕಾಲಜಿಕಲಿ ಎಫೆಕ್ಟ್ ಆಗುತ್ತೆ. ನಾವು ಸೈಕಾಲಜಿಕಲಿ ನಮ್ಗೆ ಏನಾದರೂ ತೊಂದರೆ ಇದೆ ಅನ್ಕೊಂಡಾಗ ನಮಗೆ ಅದು ಹಾಗೆ ಆಗುತ್ತೆ. ಬಿಕಾಸ್ ಅದು ನಮ್ಮ ಬಾಡಿ ಸಿಸ್ಟಮ್ ಕೂಡ ಹಾಗೆ ಆ್ಯಕ್ಟ್ ಮಾಡುತ್ತೆ. ಸೊ ನಿಮಗೆ ಏನೂ ತೊಂದರೆ ಇರೋದಿಲ್ಲ ಆ ಥರ ಅನ್ಕೋಬೇಡಿ. ಅದ್ರ ಬದಲು ನೀವು ಆಕ್ಸಿಜನ್ ಲೆವೆಲ್ಸ್ ಚೆಕ್ ಮಾಡ್ಕೊಳ್ಳೋದು, ಮತ್ತು ನಿಮಗೆ ಜ್ವರ ಇದೆಯಾ ಅಂತ ಟೆಂಪ್ರೇಚರ್ ಚೆಕ್ ಮಾಡ್ಕೊಳ್ಳೋದು, ಇದನ್ನು ಮಾಡಿ. ಇದು ಯಾವುದೂ ಇಲ್ಲ ಅಂತ ಹೇಳಿದ್ರೆ ಸದ್ಯಕ್ಕೆ ನೀವು ಎದುರ್ಕೊಳ್ಳೋ ಅಂಥ ಅವಶ್ಯಕತೆ ಏನಿಲ್ಲ ಅದರಿಂದ. ಆಯ್ತಾ? ಎಸ್, ಥ್ಯಾಂಕ್ ಯು ರಂಗನಾಥ್ ಅವರೇ. ಪ್ರಮೋದ್ ಅವ್ರು ಕರೆ ಮಾಡಿದ್ರೆ ಬಿಜಾಪುರದಿಂದ ಮಾತಾಡೋಣ. ನಮಸ್ತೆ ಪ್ರಮೋದ್ ಅವರೇ. ಹಲೋ ಸರ್. ನಮಸ್ತೆ ಸರ್, ಹೇಳಿ ಸರ್. ಸರ್ ಮೇಡಮ್ ಅವ್ರಿಗೆ ಕೇಳಬೇಕಾಗಿದ್ದು. ಹೇಳಿ ಸರ್. ನಮ್ಮ ಮದರ್ ಅವರು 75 ಇಯರ್ಸ್ ಏಜ್, ಅವರಿಗೆ BP ಮತ್ತು ಶುಗರ್ ಇದೆ ಮೇಡಮ್. ಒಂದು 15 ಡೇಸ್ ಇಂದ ಕೆಮ್ಮು ಬರ್ತಾ ಇತ್ತು ಜಾಸ್ತಿ. ಅದಕ್ಕೆ ಇದನ್ನು ಕೊಟ್ಟಿದ್ರು, ಅಜಿಥ್ರೋಮೈಸಿನ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು, ಪ್ಲಸ್ ಪ್ಯಾರಾಸಿಟಮಾಲ್ ಕೊಟ್ಟಿದ್ರು. ಸ್ವಲ್ಪ ಇನ್ನೂ ಆದ್ರೂ ಕಡಿಮೆನೆ ಆಗ್ತಾ ಇಲ್ಲ ಮೇಡಮ್. 10 ಡೇಸ್ ಆಯ್ತು. ಓಕೆ ಸರ್, ನೀವು ಪರೀಕ್ಷೆ ಮಾಡಿಸಿದ್ರಾ? RT-PCR ಅಥವಾ
ಇಲ್ಲ ಮೇಡಮ್, ಯಾವುದೇ ಪರೀಕ್ಷೆ ಮಾಡಿಸಿಲ್ಲ. ಹೌದಾ, ನೀವು ಪರೀಕ್ಷೆ ಮಾಡಿಸೋದು ಒಳ್ಳೇದು ಸರ್. ಒಬ್ರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಫಿಸಿಷಿಯನ್ನ ಕನ್ಸಲ್ಟ್ ಮಾಡಿ ಫಸ್ಟು. ಅದು ನಿಮಗೆ RT-PCR ಟೆಸ್ಟು ಮತ್ತು ಅದ್ರ ಜೊತೆಗೆ ಬ್ಲಡ್ ಟೆಸ್ಟ್ಸ್ ಕೆಲವೊಂದಿರುತ್ತೆ. ನಮ್ಮಲ್ಲಿ ಎಷ್ಟು ಇನ್ಫೆಕ್ಷನ್ ಇದೆ ಅನ್ನೋದ್ರಿಂದ ಪ್ರಮಾಣನ ತೋರಿಸುತ್ತೆ ಅದು. ಅದನ್ನು ಪರೀಕ್ಷೆ ಮಾಡಿಸ್ಬಿಡಿ ಸರ್, ಆಯಿತಾ? ಯಾಕೆಂದರೆ ಇನಿಷಿಯಲ್ ಸ್ಟೇಜಸಲ್ಲೇ ನಾವು ಎಚ್ಚೆತ್ಕೋಬೇಕು. ಇಲ್ಲ ಅಂದರೆ ಅದು ಮುಂದೆ ಒಂದು ತಡೆಗಟ್ಟಕ್ಕಾಗದೇ ಅಂತ ಸ್ಟೇಜ್ಗೆ ಹೋಗ್ಬಿಟ್ರೆ ಆವಾಗ ಕಷ್ಟ ಆಗುತ್ತೆ. ಓಕೆ, ಎಸ್. ಮೈಸೂರಿನಿಂದ ಲಾವಣ್ಯ ಅವ್ರು ಕರೆ ಮಾಡಿದ್ದಾರೆ. ನಮಸ್ತೆ ಲಾವಣ್ಯ ಅವರೇ. ಹಾ ನಮಸ್ತೆ ಸರ್. ನಮಸ್ತೆ ಮಾ, ಹೇಳಿ. ನನ್ನ ಹೆಸರು ಲಾವಣ್ಯ ಅಂತ. ನಮ್ಮ ತಂದೆಯವ್ರಿಗೆ ಕೋವಿಡ್ ಆಗಿತ್ತು ಸರ್. ಸ್ಟಾರ್ಟಿಂಗ್ ಸಿಂಪ್ಟಮ್ ಹೆಂಗಿತ್ತು ಅಂದ್ರೆ ಜಸ್ಟ್ ಫೀವರ್ ಇತ್ತು. ಫೀವರ್ ಮತ್ತೆ ಕಫ ಏನಿರ್ಲಿಲ್ಲ, ಅಷ್ಟು ಸ್ವಲ್ಪ ಕೆಮ್ಮಿತ್ತು. ಬಟ್ ಅದು ಹೋಗಿ ಟೆಸ್ಟ್ ಮಾಡಿಸ್ಕೊ ಬಂದಾಗ ಪಾಸಿಟಿವ್ ಬಂತು. ಅದೇ ಹೋಮ್ ಕ್ವಾರಂಟೈನ್ ಅಲ್ಲೇ ಇದ್ರು, ಒಂದ್ 3 days ಕ್ವಾರಂಟೈನ್ ಅಲ್ಲೇ ಇದ್ರು. ಅದಾದ್ಮೇಲೆ ಏನಾಯ್ತಂದ್ರೆ ಅವ್ರು ಆಕ್ಸಿಜನ್ ಸ್ಯಾಚುರೇಷನ್ ಆಗ್ಲೇ ತಂದ್ಕೊಟ್ಟಿದ್ವಿ ಅವ್ರಿಗೆ ಮೆಷಿನ್ ಮ್ಯಾಮ್, ಆಕ್ಸಿಮೀಟರ್. ಅದು ಚೆಕ್ ಮಾಡ್ಕೊಂತಿದ್ರು. ಸಡನ್ಲಿ ಏನಾಯ್ತಂದ್ರೆ ಇದ್ದಕ್ಕಿದ್ದಂಗೆ 90 ಇಂದ ಕೆಳಗ್ ಹೊಟ್ಟೋಯ್ತು. ಆರಾಮಾಗಿ ಊಟ ಎಲ್ಲ ಮಾಡ್ತಿದ್ರು. ಆಗ ಅದ್ ಬೆಡ್ ಸಿಗ್ದೇನೆ ಮ್ಯಾಮ್ ಅದೇ ನಾರಾಯಣ ಹಾಸ್ಪಿಟಲ್ ಮೈಸೂರಲ್ಲಿ ಸೇರ್ಸಿದ್ವಿ, ಅಡ್ಮಿಟ್ ಮಾಡಿದ್ವಿ. ಮಾಮೂಲಿ ವಾರ್ಡ್ ಅಲ್ಲೇ ಇದ್ರು ಮ್ಯಾಮ್, ತುಂಬಾ ಚೆನ್ನಾಗಿದ್ರು. ಈಗ ಸಡನ್ ಆಗಿ ಸಖತ್ 70 ಬಿಲೋ ಹೊಟ್ಟೋಗಿದೆ. ಆಕ್ಸಿಜನ್ ಸ್ಯಾಚುರೇಷನ್ ಮ್ಯಾಮ್ ICU ಕೊಟ್ಟೋಗಿದ್ದಾರೆ. ಲಾಸ್ಟ್ 2 days ಇಂದ ಅದೇ ಥೆರಪಿ ಅಂದ್ಬಿಟ್ಟು ಉಲ್ಟಾ ದಬಾಕ್ಸ್ ಮಲಗಿಸಿದ್ದಾರೆ. ಹೌದು, ಅವ್ರಿಗೆ ಪ್ರಜ್ಞೆ ಇಲ್ಲ ಮ್ಯಾಮ್. ಅದೇ ಅವರ ಒಂದ್ ಕಂಡೀಷನ್ ಹೆಂಗಿದೆ ಅಂತ ಅವ್ರು ನಮ್ಗೆ ಇನ್ಫಾರ್ಮೇಶನ್ ಕೂಡ ಕೊಡ್ತಿಲ್ಲ. ಅದೇ ಭಯ ಆಗ್ತಿದೆ ಮ್ಯಾಮ್, ಏನಾಗುತ್ತೆ ಅಂತ. ಓಕೆ ಮಾ, ಅಂದ್ರೆ ವಿಡಿಯೋ ಕಾಲ್ ಮಾಡ್ಕೊಡ್ತಾರೆ. ಅದೇ ವಿಡಿಯೋ ಕಾಲ್ ಮಾಡಿದ್ವಿ ಮ್ಯಾಮ್. ಅದೇ ಇವಾಗ ಒಂದ್ ಸ್ವಲ್ಪ ನೆಕ್ ಮೂವ್ಮೆಂಟ್ ಇದೆ, ಕೈನ ಮೂವ್ ಮಾಡ್ತಾರೆ ವಿಡಿಯೋ ಕಾಲ್ ಅಲ್ಲಿ ಡ್ಯಾಡಿ ಅಂದ್ರೆ. ಅದು ಬಿಟ್ರೆ ಇನ್ನೇನು ಮಾಡ್ತಿಲ್ಲ ಮ್ಯಾಮ್. ಅದೇ ಹೆಂಗೆ ಮ್ಯಾಮ್ ವೆಂಟಿಲೇಷನ್ ಹೋದ್ರೆ ಹೆಂಗೆ ರಿಕವರಿ ಲೆವೆಲ್ ಹೆಂಗಿರುತ್ತೆ ಅಂತ. ರಿಕವರಿ ಲೆವೆಲ್ ಯೂಶುವಲ್ ಆಗಿ ವೆಂಟಿಲೇಷನ್ಗೆ ಹೋಗಿರೋ ಪೇಷಂಟ್ಸ್, ಕೆಲವೊಂದು ಪೇಷಂಟ್ಸ್ ಹೊರಗೂ ಬಂದಿದ್ದಾರೆ, ಚೆನ್ನಾಗಿದ್ದಾರೆ. ಆ ಪೇಷಂಟ್ಸ್ನ ಮನೆಗೆ ಕೂಡ ಕಳಿಸ್ಕೊಟ್ಟಿದ್ದೀವಿ ನಾವು. ಬಟ್ ಆದಷ್ಟು ಅಂದರೆ ಹೆಚ್ಚಿನ ಪ್ರಮಾಣದಂಥ ಪೇಷಂಟ್ಸ್ ರಿಕವರಿ ಆಗಿಲ್ಲ ಅದರಿಂದ, ವೆಂಟಿಲೇಷನ್ಗೆ ಹೋದಂಥವ್ರು. ಬಟ್ ಲೆಟ್ ಅಸ್ ನಾಟ್ ಲೂಸ್ ಹೋಪ್ಸ್, ಪಾಸಿಟಿವ್ ಆಗಿರೋಣ ಆದಷ್ಟು. ಡಾಕ್ಟರ್ಸ್ ಕೂಡ ಅವರಿಗೆ ಕೈಯಲ್ಲಾದಷ್ಟು 100% ಮಾಡ್ತಾ ಇದ್ದಾರೆ. ಬಿಕಾಸ್ ಪ್ರೋನಿಂಗ್ ಎಲ್ಲ ಮಾಡಿದ್ದಾರೆ, ಮತ್ತು ಎಲ್ಲ ಮೆಡಿಸಿನ್ಸ್ ಕೊಡ್ತಾ ಇರ್ತಾರೆ ಅದ್ರ ತಕ್ಕಂಥದ್ದು. ಸೊ ವೆಯ್ಟ್ ಮಾಡಿ ನೋಡೋಣಮ್ಮ. ಎಸ್ ಲಾವಣ್ಯ ಅವರೇ, ಮೇಯ್ನ್ ಆಗಿ ನೀವು ಗಾಬರಿ ಆಗಬೇಡಿ, ನೀವು ಹೋಪ್ಸ್ನ ಕಳ್ಕೊಬೇಡಿ. ನೀವೇ ಹೇಳ್ತಾ ಇದ್ರಿ ಈಗ ಕೈ ಮೂಮೆಂಟು ನೆಕ್ ಮೂಮೆಂಟ್ ಇದೆ ಅಂತೇಳಿ. ಖಂಡಿತವಾಗ್ಲೂ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಪ್ರಜ್ಞೆ ಇದ್ದ ರಿಕವರಿ ಎಷ್ಟು ಲೆವೆಲಿಂಗ್ ಇರುತ್ತೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ಅದು ಅವರು ವಯಸ್ಸಾಗಿರೋದ್ರಿಂದ ಅಮ್ಮ, ಅವರ ಫಿಸಿಯಾಲಜಿ ಅಂದ್ರೆ ಬಾಡಿ ಒಳಗಡೆ ಸಿಸ್ಟಮ್ಸ್ ಹೇಗೆ ರಿಯಾಕ್ಟ್ ಹೌದು, ಅವರ ಬಾಡಿ ಒಳಗಡೆ ಫಿಸಿಯಾಲಜಿ ಅಂತ ಹೇಳ್ತೀವಿ, ಅದು ಹೇಗೆ ಕೋಪ್ ಅಪ್ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಮ್ಮ. ಎಷ್ಟು ದಿನ ಆಗಿದೆ ವೆಂಟಿಲೇಟರ್ ಮೇಲೆ ಹಾಕಿ? ವೆಂಟಿಲೇಷನ್ ಹೋಗಿ ಒಂದು 2 days ಅಷ್ಟೇ ಮ್ಯಾಮ್ ಆಗಿರೋದು. 2 days. ಓಕೆ, ಅದು ನಿಗದಿತ ಟೈಮ್ ಅಂತ? ಹೌದು ಮ್ಯಾಮ್, ಹೇಳಿದ್ರು ಡಾಕ್ಟರ್ 16 hours ಉಲ್ಟಾ ದಬಾಕ್ಸ್ಬಿಟ್ಟು ಮಲಗಿಸ್ತೀವಿ ಅಂತ ಹೇಳಿದ್ರು. ಅವರು ಬೆಸ್ಟ್ ಮಾಡ್ತಾರೆ. ಅದೇ ಓಪಲ್ ಇದೀವಿ ಮ್ಯಾಮ್. ಹೌದು, ಅವರು ಎಷ್ಟು ಬೆಸ್ಟ್ ಆಗುತ್ತೆ, ದ ಬೆಸ್ಟ್ ಥಿಂಗ್ ದೇ ಆರ್ ಫಾಲೋಯಿಂಗ್. 16 hours ಈಸ್ ರೆಕಮೆಂಡೆಡ್ ಆಕ್ಚುಲಿ. ದೇ ಆರ್ ಫಾಲೋಯಿಂಗ್ ದ ಬೆಸ್ಟ್ ಟ್ರೀಟ್ಮೆಂಟ್ ಪಾಸಿಬಲ್. ಸೊ ನೀವು ಅಷ್ಟೇ ಪಾಸಿಟಿವ್ ಆಗಿರಿ, ಆದಷ್ಟು ಪಾಸಿಟಿವ್ ವೈಬ್ಸ್ನ ಇಟ್ಕೊಳ್ಳಿ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಎಲ್ಲ ಒಳ್ಳೇದಾಗುತ್ತೆ ಲಾವಣ್ಯ ಅವರೇ, ಒಳ್ಳೇದಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಹುಬ್ಬಳ್ಳಿಯಿಂದ ಗುರುನಾಥ್ ಅವ್ರು ಕರೆ ಮಾಡಿದ್ದಾರೆ. ನಮಸ್ತೆ ಗುರುನಾಥ್ ಅವರೇ. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ ಸರ್. ಸರ್ ಡಾಕ್ಟರ್ ಜೊತೆ ಮಾತಾಡೋದು. ಮಾತಾಡಿ ಸರ್. ನಮಸ್ತೆ, ಹೇಳಿ ಸರ್. ಮೇಡಮ್ ನಮಸ್ಕಾರ ಮೇಡಮ್. ನಮಸ್ತೆ. ಅದು ನಿನ್ನೆ ನಮ್ಮ ಮಾಮನಿಗೆ ಆರಾಮಿದ್ದಿಲ್ಲ, ಅವ್ರು ಕೋವಿಡ್ ಆಗಿದೆ. ನಾವು ಅವ್ರ ಹತ್ರ ಒಂದು 3-4 ತಾಸು ಅವ್ರ ಹತ್ರ ಇದ್ವಿ. 3-4 ತಾಸು ಇದ್ರಾ? ಅದು ಏನು ಪ್ರಾಬ್ಲಮ್ ಇಲ್ಲ ನಮ್ಗೆ ಮೇಡಮ್. ಅಲ್ಲ, 3-4 ತಾಸು ವಿತೌಟ್ ಮಾಸ್ಕ್ ಇದ್ರಾ? ಮಾಸ್ಕ್ ಇಲ್ಲದೆ ಎಷ್ಟು ಮಾಸ್ಕ್ ಹಾಕೊಂಡಿದ್ವಿ. ಮಾಸ್ಕ್ ಹಾಕೊಂಡು ಎಷ್ಟು ಅಂತರದಲ್ಲಿದ್ರಿ? ಸ್ವಲ್ಪ ಒಂದು 2 ಫೂಟ್ ಹಿಂಗೆ ಹಾಕ್ತೀವಿ. 2 ಫುಟ್. ಯೂಶುವಲ್ ಆಗಿ ಏನಂದರೆ 60 ನಿಮಿಷಗಳ ಕಾಲ ನೀವು ಕೋವಿಡ್ ಪೇಷಂಟ್ ಜೊತೆಗಿದ್ರೆ ಮೋರ್ ಚಾನ್ಸಸ್ ಆಫ್ ಗೆಟಿಂಗ್ ಇನ್ಫೆಕ್ಟೆಡ್. ಸೊ ಅದನ್ನು ನೀವು ರೋಗ ಲಕ್ಷಣಗಳನ್ನ ತುಂಬ ನಿಗಾ ವಹಿಸ್ಬೇಕು. ಇವಾಗ ಏನಾದರೂ ಲಕ್ಷಣಗಳು ಕಾಣಿಸ್ತಾ ಇದೆಯಾ, ಮತ್ತು ಈಗ ಇನ್ಫೆಕ್ಷನ್ ಆಗಿ ಅಂದರೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಆಗಿ ಒಂದು 2-3 ದಿನ ಅಂತೂ ಆಗಿದೆ ಅಲ್ಲ ನಿಮಗೆ? ನೀವು ಟೆಸ್ಟ್ ಮಾಡಿಸೋದು ಒಳ್ಳೆಯದು. ನಿಮಗೆ ಸಿಂಪ್ಟಮ್ಸ್ ಇದ್ದು ಅದ್ರದ್ದು ಏನಾದರೂ ಆಗ್ತಾ ಇದ್ರೆ ಒಂದ್ಸತಿ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಬಿಕಾಸ್ ನೀವು ಪ್ರೈಮರಿ ಕಾಂಟ್ಯಾಕ್ಟನ್ನು ಇದಕ್ಕೆ ಬರ್ತೀರಾ, ಸ್ಟೇಜಿಗೆ ಬರ್ತೀರಾ. ಇವಾಗ ಎಲ್ಲರೂ ಸ್ಕ್ರೀನಿಂಗ್ ಆಗಬೇಕಾಗುತ್ತೆ. ಬಿಕಾಸ್ 3-4 ತಾಸು ಅದು ತುಂಬ ಜಾಸ್ತಿ ಟೈಮ್ ಆಯಿತು, ಜಾಸ್ತಿ ಡ್ಯೂರೇಷನ್ ಆಯಿತು ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದ ಪೇಷಂಟ್. ಓಕೆ ಫೈನ್. ರವಿ ಅವ್ರು ಕರೆ ಮಾಡಿದ್ದಾರೆ, ತುಮಕೂರದಿಂದ ಮಾತಾಡೋಣ. ನಮಸ್ತೆ ರವಿ ಅವರೇ. ನಮಸ್ತೆ ಸರ್. ನಮಸ್ತೆ, ಹೇಳಿ.
ಸರ್ ನಾನು ರವಿ ಅವ್ರ ಮಿಸಸ್ ಮಾತಾಡೋದು ಲಾವಣ್ಯ ಅಂತ. ಲಾವಣ್ಯ ಅವರೇ ಹೇಳಿಮ್ಮ. ಸರ್ ನಮ್ಮ ಹಸ್ಬೆಂಡ್ಗೆ ಆಕ್ಚುಲಿ ಕೋವಿಡ್ ಇನ್ಫೆಕ್ಟ್ ಆಗಿತ್ತು. ಅವರದು ಟ್ರೀಟ್ಮೆಂಟ್ ಎಲ್ಲ ತಗೊಂಡು 7 days ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ಬಂದಿದ್ದಾರೆ. ಮತ್ತೆ ಇವಾಗ ಅವರಿಗೆ ಇನ್ನೂ ಲೈಟ್ ಆಗಿ ಕೆಮ್ಮು ಇದ್ದೇ ಇದೆ. ಅವ್ರಿಗೆ ನಿಯರ್ಲಿ 20 days ಆಯ್ತು. ಆಕ್ಚುಲಿ ಸಿಟಿ ಸ್ಕ್ಯಾನ್ ಎಲ್ಲ ಮಾಡ್ಸೋದು ಆಫ್ಟರ್ 12 days ಆದ್ಮೇಲೆ ಅದ್ರಲ್ಲಿ 4 ಅಂತ ಬರ್ತಿದೆ. ಅದೇನಾದ್ರೂ ಪ್ರಾಬ್ಲಮ್ ಇದೆಯಾ ಮೇಡಮ್? ಅದು ಓಕೆ ಅಮ್ಮ, ಈಗ ಅವರು ಡಿಸ್ಚಾರ್ಜ್ ಆಗಿ ಬಂದಿದ್ದಾರಲ್ಲ? ಡಿಸ್ಚಾರ್ಜ್ ಆಗಿ ಮನೆಯಲ್ಲೇ ಇದ್ದಾರೆ. ಒಂದು ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಲಂಗ್ಸ್ ಅಲ್ಲಿ ಏನು ಇನ್ಫೆಕ್ಷನ್ ಆದಾಗ ಚೇಂಜಸ್ ಇರುತ್ತೆ, ಅದು ನೀವು ಇನ್ಫೆಕ್ಷನ್ ಎಲ್ಲ ಅವರು ಗುಣ ಆದಮೇಲೆ ವಾಪಸ್ ಕರ್ಕೊಂಡು ಬರಕ್ಕೆ ಮುಂಚೆ CT ಸ್ಕ್ಯಾನ್ ಮಾಡಿದ್ರು ತೋರಿಸುತ್ತೆ. ಬಿಕಾಸ್ ಅದೇನು ಲಂಗ್ಸ್ ಚೇಂಜಸ್ ಆಗಿರುತ್ತೆ, ಇಟ್ ವಿಲ್ ಟೇಕ್ ಮಿನಿಮಮ್ 6 months ಹೀಲಿಂಗ್ ಆಗೋದಕ್ಕೆ. ಆಯಿತಾ? ಅವರಲ್ಲಿ ಏನು ಇನ್ಫ್ಲಮೇಟರಿ ಪ್ರಾಸೆಸ್ ಇತ್ತು ಅದು ಕಡಿಮೆ ಆಗಿದೆ ಇವಾಗ. ಸೊ ಅವರು ಅದ್ರ ನೆಕ್ಸ್ಟ್ ಎಫೆಕ್ಟ್ ಆಗೋದಿಲ್ಲ. ಈಗ ಅಲ್ಲಿ ಅದೇ ಸ್ಟೇಜಿಗೆ ಅದು ಸ್ಟಾಪ್ ಆಗಿದೆ. 4th stage ಅಂದರೆ ನಂಬರ್ 4 ಇಸ್ ವೆರಿ ಮೈಲ್ಡ್. ಅದಕ್ಕೆ ಹೆದರ್ಕೋಬೇಕಾಗಿದೆ ಅಂತ ಅವಶ್ಯಕತೆ ಇಲ್ಲ ನಿಮಗೆ. ಆಯಿತಾ? ಮತ್ತು ಕೆಮ್ಮು, ಈ ಪೋಸ್ಟ್ ವೈರಲ್ ಕಾಫ್ ಅಂತ ಇದೆಯಲ್ಲ ಏನು ಹೇಳ್ತೀವಿ, ಅದು ಉಳಿಯುತ್ತೆ. ಅದು ಆಲ್ಮೋಸ್ಟ್ ರಿಯಾಕ್ಷನರಿ ಕಾಫ್ ಥರ 1 month ತನಕ, 3 weeks to 1 month ತನಕ ಕಾಫ್ ಇರುತ್ತೆ. ಸೊ ನೀವು ಅದಕ್ಕೆ ಹೆದರ್ಕೋಬೇಕಾಗಿಲ್ಲ. ಏನು ನೀವು ಗಾರ್ಗ್ಲಿಂಗ್ ಏನು ಮಾಡ್ತೀರಾ, ಅದು ಬಾಯಿ ಮುಕ್ಕಳಿಸೋ ಅಂಥದ್ದು, ಹಾಗೂ ಸ್ಟೀಮ್ ಇನ್ಹಲೇಷನ್, ಮತ್ತು ಸ್ವಲ್ಪ ಗಂಟಲಿಗೆ ಆರಾಮಾಗೋದಕ್ಕೆ ನೀವು ಕಷಾಯ ಕುಡಿಯೋದು ಮತ್ತು ಬಿಸಿ ನೀರು ತಗೊಳ್ಳೋದು, ಅದು ಸ್ವಲ್ಪ ಚೆನ್ನಾಗೇ ಅನಿಸುತ್ತೆ ನಿಮಗೆ ಗಂಟಲಿಗೆ. ಅದನ್ನು ಫಾಲೋ ಮಾಡಿ. ಎಸ್, ಥ್ಯಾಂಕ್ ಯು. ಚೇತನ್ ಅವ್ರು ಕರೆ ಮಾಡಿದರೆ ಮಾತಾಡ್ತೋಣ. ನಮಸ್ತೆ ಚೇತನ್ ಅವರೇ, ಹೇಳಿ. ಸರ್ ನಮಸ್ತೆ. ನಮಸ್ತೆ, ಹೇಳಿಪ್ಪ. ಸರ್ ನನಗೆ ಆಕ್ಚುಲಿ ಒಂದು 8 ತಿಂಗಳಿಂದ ಟೈಫಾಯ್ಡ್ ಜ್ವರ ಬಂದಿತ್ತು. ಟೈಫಾಯ್ಡ್ ಈಗ ನಾವು ಇಂಜೆಕ್ಷನ್ ಹಾಕ್ಸ್ಕೋಬಹುದು ಇಲ್ವಾ ಅಂತ ಮ್ಯಾಮ್ ಕೇಳ್ಬೋದು ಸರ್. ಯಾರು ಸಜೆಷನ್ ಕೊಡ್ತಾ ಇಲ್ಲ. ಏನು ವ್ಯಾಕ್ಸಿನೇಷನ್ ತೊಗೊಳಕ? ಹೌದು ಸರ್. ಎಷ್ಟು ಏಜ್ ನಿಮ್ಮದು? ಸರ್ ನನಗೆ 35. ಓಕೆ. ಚೇತನ್ ಅವರೇ, ಒಂದೇನಂದ್ರೆ ಟೈಫಾಯ್ಡ್ದು ಕ್ರಾಸ್ ರಿಯಾಕ್ಟಿವಿಟಿ ಇದೆ ಕೋವಿಡ್ ಜೊತೆಗೆ. ಸೊ ಈ ಸಮಯದಲ್ಲಿ ಟೈಫಾಯ್ಡ್ ಏನಿದೆ, ಟೈಫಿಡಾಟ್ ಟೆಸ್ಟ್ ಅಲ್ಲಿ ಕೋವಿಡ್ ಇನ್ಫೆಕ್ಷನ್ ಇರೋರು ದೇ ಶೋ ಫಾಲ್ಸ್ ಪಾಸಿಟಿವಿಟಿ ವಿತ್ ಟೈಫಾಯ್ಡ್. ಸೊ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು ನಮಗೆ. ಕೋವಿಡ್ ಇನ್ಫೆಕ್ಷನ್ ಇತ್ತ RT-PCR ಮೂಲಕ ಅಥವಾ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಮೂಲಕ ನೀವು ಕನ್ಫರ್ಮ್ ಮಾಡ್ಕೋಬೇಕು. ಸೊ ಕೋವಿಡ್ ಇನ್ಫೆಕ್ಷನ್ ಥರನೇ ಇದ್ದರೆ, ಅದು ಕೋವಿಡ್ ಇನ್ಫೆಕ್ಷನ್ನೇ ಆಗಿದ್ರೆ 6 weeks ಅಟ್ಲೀಸ್ಟ್ ನೀವು ವೆಯ್ಟ್ ಮಾಡಬೇಕು ವ್ಯಾಕ್ಸಿನೇಷನ್ಗೆ. ಅಥವಾ ನಿಮಗೆ ಕೋವಿಡ್ ಇನ್ಫೆಕ್ಷನ್ ಇರಲಿಲ್ಲ ಅಂತ ಪ್ರೂವ್ ಆಯಿತು ಅಂತ ಹೇಳಿದ್ರೆ ನೀವು ಒಂದು 4 weeks ಆದಮೇಲೆ, ಅಂದರೆ ನಿಮ್ಮ ಇನ್ಫೆಕ್ಷನ್ ಯಾವಾಗಿತ್ತು ಒಂದು 4 weeks ಆದಮೇಲೆ ನೀವು ಹಾಕ್ಸ್ಕೊಬೋದು. ಎಸ್. ನಟ ಸಂಚಾರಿ ವಿಜಯ್ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್, ನೀವೆಲ್ಲ ಹೇಗಿದ್ದೀರಿ? ಆಲ್ ಗುಡ್ ಸರ್, ಆಲ್ ಗುಡ್ ಸರ್. ಸರ್ ಶೂಟಿಂಗ್ ಇಲ್ಲ, ಎಲ್ಲೂ ಹೋಗೋ ಹಾಗಿಲ್ಲ, ಮನೇಲೇ ಬಂದು ಏನ್ ಮಾಡ್ತಿದ್ದೀರಿ ಸರ್? ಏನಿಲ್ಲ ಸರ್, ಮನೆಯಲ್ಲೇ ಇದ್ದುಕೊಂಡು ಒಂದಷ್ಟು ಸಣ್ಣ ಪುಟ್ಟ ಕೆಲಸಗಳು, ಓಕೆ, ಯಾರಿಗೋ ಏನಾದ್ರೂ ಒಂದು ನಮ್ಮ ಕೈಲಾಗುವಂತ ಕೆಲಸಗಳು ಮಾಡ್ತಾ ಇದ್ದೀವಿ. ಓಕೆ, ಹೇಳಿ ಸರ್, ನಿಮ್ಮ ಜೊತೆ ಮಾತಾಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ವಿಜಯ್ ನಮ್ಮ ಜೊತೆಗೆ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಪ್ರಿಯದರ್ಶಿನಿ ಅವರುವೆ. ಸೊ ನಿಮಗೇನಾದ್ರೂ ಯಾವ್ದಾದ್ರು ಒಂದು ಡೌಟ್ ಏನಾದ್ರೂ ಇದ್ರೆ ದಯವಿಟ್ಟು ಕೇಳ್ಬೋದು ಕೊರೋನಾ ಬಗ್ಗೆ. ನಮಸ್ತೆ ನಮಸ್ತೆ ಸರ್. ನನಗೆ ನಮಸ್ತೆ ಮೇಡಮ್. ಹಾ ನಮಸ್ತೆ ಸರ್, ಹೇಳಿ. ನನಗೆ ಒಂದು ಆಸ್ಪತ್ರೆಗೆ ಈಗಷ್ಟೇ ಬೆಳಗ್ಗೆ ಅಷ್ಟೇ ಮಾತಾಡಿದೆ. ಅಂದ್ರೆ ಇವಾಗ ಏನಂತಾರೆ, ಎಮರ್ಜೆನ್ಸಿ ಆಕ್ಸಿಜನ್ ಅಥವಾ ಬೆಡ್ ಅಥವಾ ICU ಕೆಲವು ಕಡೆಗಳಲ್ಲಿ ನನಗೆ ಡಾಕ್ಟರ್ ಹೇಳಿದ್ರು, ನಾನು ಅವ್ರು ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಅವರ್ ನೇಮ್, ಇನ್ಫ್ಲೂಯೆನ್ಸ್ ತುಂಬಾ ಒತ್ತಡ ಬಂದು, ಅಂದ್ರೆ ಅಂಥವ್ರುಗಳಿಗೆ ಮಾತ್ರ ಬೆಡ್, ಆಕ್ಸಿಜನ್ ಅಥವಾ ಬೇರೆಯ ಸೌಲಭ್ಯಗಳು ಸಿಗ್ತಾ ಇದೆ, ಅವಕಾಶಗಳಂತ. ಇನ್ನ ಯಾಕಂದ್ರೆ ಅವರ ಹೇಳಿದ್ರು, ಒಂದು 30 ವರ್ಷದ ಒಬ್ಬ ಯುವಕ ನಿನ್ನೆ, ಇವತ್ತು ಒಬ್ಬ 35 ವರ್ಷದ ಯುವಕ, ನಿನ್ನೆ 30 ವರ್ಷದ ಯುವಕ ಸತ್ತೋಗಿರೋದಕ್ಕೆ ಕಾರಣ ಏನಂದ್ರೆ ಆತನಿಗೆ ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲ, ಕೆಳ ಮಧ್ಯಮ ವರ್ಗದ ಬಡ ಕುಟುಂಬದ ವ್ಯಕ್ತಿ, ಆತ ಸತ್ತೋಗಿದ್ದಾನೆ ನಿನ್ನೆ. ಇದಕ್ಕೆ ಹೇಗೆ ಅದನ್ನ ಸರಿಪಡಿಸಬಹುದು ಸರ್? ನಾನು ಕಣ್ಣಾರೆ ನೋಡಿದೆ, ನಾನು ನನ್ನ ಕುಟುಂಬದ ಯಾರೋ ಒಬ್ಬರಿಗೆ ಹಿರಿಯರಿಗೆ ಸೆಕೆಂಡ್ ವ್ಯಾಕ್ಸಿನ್ ಕೊಡ್ಸಕ್ಕೆ ಅಂತ ಹೋದಾಗ ಅಲ್ಲಿ ನಿಂತಿದ್ದ ಕ್ಯೂನಲ್ಲಿ ಪಾಪ ಕ್ಯೂನವರು ಬೆಳಗ್ಗೆ 8 ಗಂಟೆಯಿಂದ ಕಾಯ್ತಾ ಇದ್ರು ಕೂಡ 12:30 ಆಗಿತ್ತು. ಇನ್ಫ್ಲೂಯೆನ್ಸ್ ತಗೊಂಡ್ ಬಂದವ್ರಿಗೆ ಒಳಗಡೆ ಬಿಡ್ತಾ ಇದ್ರು. ಆಗ ಕೊನೆಗೆ ತುಂಬಾ ಜನ ಗಲಾಟೆ ಮಾಡಿದ್ರು, ಆದ್ರೂ ಲೆಕ್ಕಕ್ಕೆ ತಗೊಳ್ಳಿಲ್ಲ. ಅವ್ರು ಡಾಕ್ಟರ್ಗಳಿಗೆ ಹೇಳ್ತಾ ಇದ್ರು, ಸರ್ ನಮಗ್ ಒತ್ತಡ ಇದೆ, ಇಂಥವ್ರು ಯಾರೋ ಒಬ್ಬ ಮಿನಿಸ್ಟ್ರು ಮತ್ತೆ ಇನ್ಯಾರೋ ಪವರ್ಫುಲ್ ಆಗಿರುವಂತ ವ್ಯಕ್ತಿ ಇನ್ಫ್ಲೂಯೆನ್ಸ್ ತಗೊಂಡ್ ಬಂದವ್ರಿಗೆ ನಾವು ಮಾಡ್ಲೇಬೇಕಾಗಿದೆ. ಇದು ಸದ್ಯದ ಪರಿಸ್ಥಿತಿ ಕೆಲವು ಕಡೆ ಇದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ.
ಅನ್ಲೆಸ್ ಆ್ಯಂಡ್ ಅದರ್ವೈಸ್ ನಾವೇ ಅದನ್ನು ಬ್ರೇಕ್ ಹಾಕಬೇಕು ಅಂತ ಅನ್ಸುತ್ತೆ ಸರ್. ಬಹುಶಃ ಇದನ್ನು ಹೇಗೆ ಟ್ಯಾಕಲ್ ಮಾಡೋದು ಅಂತ ಹೇಳಿದ್ರೆ ಭಾಳ ದೊಡ್ಡ ಒಂದು ಟ್ರಿಕಿ ಕ್ವೆಶನ್ ನಿಜಕ್ಕೂ ವಿಜಯ್ ಅವರೇ. ಈ ಥರದ್ದು ಆಗ್ತಾ ಇದೆ, ನಿಜ ನೀವು ಹೇಳ್ತಾ ಇರೋದು ಅಕ್ಷರಶಃ ನಿಜ, ಈ ಥರದ್ದು ಆಗ್ತಾ ಇದೆ, ಹೌದು. ಸೊ ಒನ್ ಮೋರ್ ಥಿಂಗ್ ಸರ್, ನಾವಿವತ್ತು ಈ ಕಾರ್ಯಕ್ರಮದ ಉದ್ದೇಶ, ನಮ್ದು ಥೀಮ್ ಬಂದೇನೆ ಟೆನ್ಷನ್ ಬಿಡಿ ಅನ್ನುವಂಥದ್ರ ಬಗ್ಗೆ. ಅಫ್ಕೋರ್ಸ್ ತುಂಬಾ ವರ್ಸ್ಟ್ ಆಗಿದೆ ಸಿಚುವೇಶನ್ನು, ಈ ಥರದ ದಿನನಿತ್ಯ ನಾವು ನೋಡ್ತಾ ಇದ್ದೀವಿ, ಅದ್ರ ಜೊತೆಗೂ ನಾವು ಬದುಕನ್ನ ಸಾಗಿಸಲೇಬೇಕು. ಸೊ ಇದಕ್ಕೆ ನಿಮ್ಮ ಟಿಪ್ಸ್ ಏನ್ ಹೇಳ್ತೀರಿ ಸರ್ ವಿಜಯ್ ಅವರ? ನೀವ್ ಹೇಗೆ ನಿಮ್ಮ ಜೀವನವನ್ನ ಪಾಸಿಟಿವ್ ಆಗಿ ತಗೊಂಡು ಹೋಗೋದು? ಅವರು ಮೊದಲನೇ ಬಾರಿ ಪಾಸಿಟಿವ್ ಬಂದು ಡಿಸ್ಚಾರ್ಜ್ ಆಗಿದ್ದವರು ಮತ್ತೆ ಅಡ್ಮಿಟ್ ಆಗಿದ್ದಾರೆ. ಅಡ್ಮಿಟ್ ಆದಾಗ ಅವರು ಈಸ್ ಹಾರ್ಟ್ ಪೇಷಂಟ್, ಬಟ್ ಅವರಿಗೆ ಸತ್ತಕ್ಕೆ ಕಾರಣ ಹೇಳ್ತಾ ಇರೋದು ತುಂಬಾ ಅವರು ಗಾಬರಿ ಆಗಿದ್ರು. ಯಾಕಂದ್ರೆ ಅವರು ಅಕ್ಕಪಕ್ಕದಲ್ಲಿದ್ದ ಬೆಡ್ ನಲ್ಲಿ ಇದ್ದವರು ಇಬ್ರು ಸತ್ತೋಗಿದ್ರು. ಆ ಭಯಕ್ಕೆ ಅವ್ರಿಗೆ ಆಗಿರ್ಬೋದು ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಆಗ್ಬೇಕಾಗಿರೋದೇನು ಅಂತಂದ್ರೆ ಧೈರ್ಯ ತುಂಬುವಂತ ಕೆಲಸ 100% ಮಾಡಬೇಕು. ಎಲ್ಲರೂ ಹೇಳ್ತಾ ಇದ್ದಾರೆ ಸಾಮಾನ್ಯ ಶೀತ ನೆಗಡಿ ಜ್ವರ ಬಂದ ತಕ್ಷಣನೇ ನನಗೇನೋ ಆಯ್ತು ಅಂತ ಭಯ ಪಟ್ಟುಕೊಂಡು ಬರುವಂತ ಸಂಖ್ಯೆನೆ ಬಹಳಷ್ಟು ಇರೋದು ಬಹುತೇಕ. ಸೊ ಅಂತವರುಗಳಿಗೆ ನೀವು ಏನಂತ ಹೇಳ್ಬಹುದು ಅಂತ, ಯಾಕಂದ್ರೆ ನಾನ್ ನೋಡ್ತಾ ಇರೋದ್ರಲ್ಲಿ ಈಗ ನಾನು ನೋಡಿದ ಹಾಗೆ ತುಂಬಾ ಜನ ಕಡಿಮೆ ಸಾಯುವಂತ ವಯಸ್ಸಿನವರೇ ಅಲ್ಲ, ಅವ್ರಿಗೂ ಕೂಡ ಭಯಕ್ಕೆ ಸಾಯುವಂತ ಬಹಳಷ್ಟು ಮನಸ್ಥಿತಿಗಳಿಗೆ ಹುಟ್ಟುಕೊಂಡಿವೆ. ಅದನ್ನ ಹೇಗೆ ಪರಿಹರಿಸಬಹುದು? ನಿಜ ಸರ್. ಸರ್ ಇವಾಗ ಏನಂದ್ರೆ ಅಂದ್ರೆ ಪ್ಯಾರನಾಯ್ಡ್ ಅಂತ ಹೇಳ್ತೀವಿ, ಅಂದ್ರೆ ಬೆಟರ್ ಬಿ ಅ ಪ್ಯಾರನಾಯ್ಡ್ ದ್ಯಾನ್ ಗೆಟಿಂಗ್ ಸ್ಕೇರ್ಡ್ ಅಂತ. ಅಂದ್ರೆ ನಾವು ಕ್ರಮಗಳನ್ನ ಕರೆಕ್ಟಾಗಿ ತಗೋಬೇಕು. ಮುಂದೆ ಒಂದಿನ ನಾವು ಪೂರ್ತಿ ಆಂಕ್ಷಿಯಸ್ ಆಗೋ ಅಂಥ ಸಂದರ್ಭಕ್ಕೆ ಬೀಳೋದಕ್ಕಿಂತ ಮುಂಚೆನೇ ನಾವು ಸ್ವಲ್ಪ ಏನು ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದೆ, ರೆಗ್ಯುಲರ್ಲಿ ವಾಷಿಂಗ್ ಹ್ಯಾಂಡ್ಸ್ ಏನಿದೆ, ಸ್ಯಾನಿಟೈಸರ್ ಯೂಸ್ ಮಾಡೋ ಅಂಥದ್ದೇನಿದೆ, ಮಾಸ್ಕಿಂಗ್ ಅಪ್ ಅವರ್ ಸೆಲ್ಫ್ಸ್, ಮಾಸ್ಕ್ ಹಾಕೊಂಡು ನಾವು ಇದನ್ನೆಲ್ಲ ಫಾಲೋ ಮಾಡಬೇಕು. ಸೊ ಇದನ್ನ ಪ್ಯಾರನಾಯ್ಡ್ ಅಂತ ಹೇಳ್ತೀವಿ. ಅಂದರೆ ತುಂಬ ಒಬ್ಸೆಸಿವ್ ಆಗಿ ಇದನ್ನೆಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಈ ಪ್ಯಾಂಡಮಿಕಲ್ಲಿ ಸ್ವಲ್ಪ ಒಬ್ಸೆಸಿವ್ ಆಗಿ ಇದನ್ನೆಲ್ಲ ಫಾಲೋ ಮಾಡಬೇಕು. ಸೊ ಇದನ್ನೆಲ್ಲ ನಾವು ಮಾಡಿದರೆ ನೆಕ್ಸ್ಟು ಆಂಗ್ಸೈಟಿ ಆಗೋ ಅಂಥ ಸಂದರ್ಭ ಕೂಡ ಬರೋದಿಲ್ಲ. ಮತ್ತು ಆ ಸ್ಟೇಜಲ್ಲಿರೋರಿಗೆ ನಾವು ಆದಷ್ಟು ಧೈರ್ಯ ತುಂಬಬೇಕು, ಏನೂ ಆಗೋದಿಲ್ಲ. ಅದು ತುಂಬ ಆ ಚೇತಾವಣಿ ಏನು ಕೊಡ್ತೀವಿ ಅವರಿಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ಅವ್ರಿಗೆಲ್ಲೋ ಒಂದು ಕಡೆ ಹೋಪ್ಸ್ ಡೆವಲಪ್ ಆಗುತ್ತೆ, ಪಾಸಿಟಿವಿಟಿ ಡೆವಲಪ್ ಆಗುತ್ತೆ. ಸೊ ಏನಾಗುತ್ತೆ, ಹ್ಯೂಮನ್ ಸಿಸ್ಟಮಲ್ಲಿ HPA ಆಕ್ಸಿಸ್ ಅಂತ ಹೇಳ್ತೀವಿ, ಹೈಪೋಥಾಲಮೋ ಪಿಟ್ಯುಟರಿ ಅಡ್ರಿನಲ್ ಆಕ್ಸಿಸ್ ಅಂತ. ಸೊ ಅಕಾರ್ಡಿಂಗ್ ಟು ಹೌ ನಾವು ಹೇಗೆ ತೊಗೊತೀವಿ ವಿಷಯಗಳನ್ನ, ಅದರ ಅಕಾರ್ಡಿಂಗ್ ಅದು ಸ್ಟಿರಾಯ್ಡ್ಸ್, ಕಾರ್ಟಿಕೋಸ್ಟಿರಾಯ್ಡ್ ಶೂಟಪ್ ಆಗೋದು, ಡಿಕ್ರೀಸ್ ಆಗೋದು, ಆ ಥರ ಎಲ್ಲ ಆಗುತ್ತೆ. ಯಾವಾಗ ನಾವು ಕುಗ್ತೀವಿ ಪೂರ್ತಿ ಎಲ್ಲ ಡಿಕ್ರೀಸ್ ಆಗುತ್ತೆ ಲೆವೆಲ್ಸ್, ಇನ್ಫೆಕ್ಷನ್ಸ್ ಎಲ್ಲ ಫ್ಲೇರ್ ಅಪ್ ಆಗುತ್ತೆ. ಸೊ ದಟ್ ಈಸ್ ಒನ್ ಥಿಯರಿ. ಸೊ ಅದೇ ಈಗ ಫಾರ್ ಎಕ್ಸಾಂಪಲ್ ನಾನೇ ಯಾವ್ದೋ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ, ನನಗೆ ಗೊತ್ತಿಲ್ಲ, ನಾನು ಮೊದಲನೇ ಬಾರಿಗೆ ನಿನ್ನೆ ನೋಡಿದ್ದು. ಅಂದ್ರೆ ಕೊರೋನಾ ಬಂದಂತ ಪೇಷಂಟ್ ಅವ್ರ ಪರಿಸ್ಥಿತಿನ ಅಲ್ಲಿ ಆಗಿದ್ದನ್ನ ಕಣ್ಣಾರೆ ನೋಡಿದಾಗ ನನಗೆ 1-2 ಕ್ಷಣ ಗಾಬರಿ ಆಯ್ತು. ಯಾಕಂದ್ರೆ ಒಂದ್ ಹಂತಕ್ಕೆ ಹೋದ್ಮೇಲೆ ಈಗ ನಮ್ಮವರು ನಮ್ಮ ಹತ್ರದವ್ರಿಗೆ ಯಾರು ಹಿಂಗಾಗಿದೆ ಅಂತ ಬೆಡ್ ಮೇಲೆ ಇದ್ದಾಗ ನಾವ್ ಎಲ್ಲದನ್ನು ಬಿಟ್ಟು ಅವ್ರ ಜೊತೆ ನಿಲ್ಲೇಬೇಕಾಗುತ್ತೆ. ಸೊ ಆಗ ಬರುವಂತ ಧೈರ್ಯ ಮೊದಲೇ ಬಂದ್ರೆ, ಸೊ ನಮ್ಮ ಜವಾಬ್ದಾರಿ ಇಲ್ಲಿ, ಯಾಕಂದ್ರೆ ಈಗಲೂ ನಾನು ಗಮನಿಸ್ತಾ ಇರ್ತೀನಿ ಬಹಳಷ್ಟು ಜನ ತುಂಬಾ ತುಂಬಾ ಉದಾಸೀನದಿಂದ ನಾನು ವ್ಯಾಕ್ಸಿನ್ ತಗೊಂಡಿದ್ದೀನಿ ನನಗೇನೂ ಬರಲ್ಲ, ಬಟ್ ಅವ್ರಿಗೆ ಅರ್ಥ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನನ್ನಿಂದ ಬೇರೆಯವ್ರಿಗೆ ಬಂದು ಅವ್ರು ಸತ್ರೆ ಆ ಗಿಲ್ಟ್ ನಮ್ಮನ್ನ ತಾಯಿಯವ್ರಿಗೂ ಕಾಡುತ್ತೆ. ಅವ್ರಿಗೋಸ್ಕರನಾದ್ರೂ ನಾವು ಜಾಗರೂಕರಾಗಿರ್ಬೇಕು ಅನ್ನೋದು ನನ್ನ ನಿಲುವು, ನನಗೆ ಅನ್ಸೋದು. ವೆರಿ ಟ್ರೂ ಸರ್, ವೆರಿ ಟ್ರೂ ಸರ್. ಖಂಡಿತ ಸರ್. ಎಸ್ ವಿಜಯ್ ಅವರೇ, ಈಗಲೂ ಒಂಟಿ ಆಗಿದ್ದೀರಾ ಅಥವಾ ಏನಾದ್ರು ಈ ಪೀರಿಯಡ್ ಅಲ್ಲಿ ಜಂಟಿ ಆಗೋ ಬಗ್ಗೆ ಯೋಚನೆ ಮಾಡ್ಕೊಂಡಿದ್ದೀರಾ ವಿಜಯ್ ಅವರೇ? ಸರ್ ಈಗ ಜಂಟಿ ಆಗೋಕ್ ಬರೋರಿಗೆ ಧೈರ್ಯ ಬೇಕು, ಮನೆ ಬಿಟ್ಟು ಬರ್ಬೇಕಲ್ಲ ಅಂತ. ಇನ್ನು ಎಷ್ಟು ವರ್ಷ ಒಂಟಿ ಆಗಿರ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಹೇಳಿ ಹೋಗ್ಲಿ. ನಾನು ನಿಮಗೆ ಸಿಕ್ತಾಗ್ಲೆಲ್ಲ ಇದೇ ಪ್ರಶ್ನೆ ಕೇಳ್ತೀನಿ, ನೀವು ನನಗೆ ಸರಿಯಾಗಿ ಉತ್ತರ ಕೊಡಲ್ಲಪ್ಪ. ಸರಿಯಾಗಿ ಉತ್ತರ ಕೊಡ್ತೀನಿ ಸರ್. ಹೆಂಗೋ ಈ ಕೋವಿಡ್ ಸಿಚುಯೇಷನ್, ಕಮ್ಮಿ ಜನರನ್ನ ಕರೆದು ಹಂಗೆ ಮದ್ವೆ ಆಗ್ಬಿಡ್ಬೋದು, ಖರ್ಚು ಕಮ್ಮಿ ಸರ್, ಯೋಚನೆ ಮಾಡಿ. ಇಲ್ಲ ಖಂಡಿತ, ನಾನು ಈಗ ಕಳೆದ್ರು ಕೂಡ ನಾನು ಎಲ್ಲರನ್ನು ಜನರನ್ನ ಸೇರಿಸಿ ವೆಚ್ಚ ಹಣ ಕಳೆದು ಮದುವೆ ಆಗೋಲ್ಲ. ಆಯ್ನೋ ಕರೆಕ್ಟ್ ಸರ್, ಗೊತ್ತು ಬಿಡಿ. ನಾವು ಇಲ್ಲಿಂದಾನೇ ಹಾಗಾದ್ರೆ ಆಶೀರ್ವಾದ ಮಾಡ್ಬೇಕು, ನಿಮಗೆ ವಿಶಸ್ ಕೊಡ್ಬೇಕು ಅಂತೇಳಿ. ಅದ್ರಲ್ಲಿ ಈಗ ಯಾರು ಬ್ಲೇಮ್ ಮಾಡಕ್ಕಾಗಲ್ಲ ನೋಡಿ, ಒಳ್ಳೆ ಸಿಚುವೇಶನ್ ಇದು, ಯಾರು ಬ್ಲೇಮ್ ಮಾಡಕ್ಕಾಗಲ್ಲ ಆಮೇಲೆ ನಿಮ್ಗೆ. ಖಂಡಿತ ಅಲ್ಲ, ಪರಿಸ್ಥಿತಿ ಇರುವಾಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಇವಾಗ ಜನ ಬದುಕಿದ್ರೆ ಸಾಕು ಆಮೇಲೆ ನೋಡೋಣ ಅನ್ನೋ ಪರಿಸ್ಥಿತಿ ಇರೋದ್ರಿಂದ. ನಿಜ ಸರ್. ಎಸ್ ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಒಳ್ಳೆದಾಗ್ಲಿ. ಎಸ್, ಒಟ್ಟಿನಲ್ಲಿ ಪಾಸಿಟಿವಿಟಿಯನ್ನು ತುಂಬೋದು ಬಹಳ ಮುಖ್ಯವಾಗುತ್ತೆ ಅಂತ ಹೇಳಿ ನೀವು ಇನ್ನೊಂದು ಹೇಳ್ತಾ ಇದ್ರಿ ಮೇಡಮ್, 6 minute ವಾಕ್ ಟೆಸ್ಟ್ ಅನ್ನುವಂಥದ್ರ ಬಗ್ಗೆ. ಇದೇನು ಮೇಡಮ್? ಹೌದು, ಯೂಶುವಲಿ ಆಕ್ಸಿಜನ್ ಲೆವೆಲ್ಸ್ ಚೆಕ್ ಮಾಡ್ಕೊಂತೀವಿ, ಅಟ್ ರೆಸ್ಟ್ ನಾರ್ಮಲ್ ಆಗಿರುತ್ತೆ. ಸೊ 6 minute ವಾಕ್ ಮಾಡಿದಾಗ ಏನಾಗುತ್ತೆ, ನಮ್ದು ಹಾರ್ಟ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಹಾರ್ಟ್ ಆಕ್ಟಿವಿಟಿ ಜಾಸ್ತಿ ಆದಾಗಲೇ ಗೊತ್ತಾಗೋದು ನಮ್ಮ ಎಲ್ಲ ಕಣಗಳಿಗೂ ಎಷ್ಟು ಆಕ್ಸಿಜನ್ ಬೇಕು ಅಂತ. ಆ ಟೈಮಲ್ಲಿ ಕುಸಿದ್ರೆ
ನಮ್ಮ ಆಕ್ಸಿಜನ್ ಲೆವೆಲ್ಸ್ ಅಂದರೆ ಇದನ್ನ ನಾವು ಒಂದು ಕಟ್ ಪಾಯಿಂಟ್ ಅಂತ ಕಟ್ ಆಫ್ ವ್ಯಾಲ್ಯೂ ಅಂತ ಇಟ್ಕೊಂತೀವಿ. ಲೆಸ್ ದೆನ್ 5 ಲೆವೆಲ್ಸ್ ಕಡಿಮೆ ಆಗ್ತಾ ಹೋದ್ರೆ ಇಟ್ ಈಸ್ ಅನ್ ಇಂಡಿಕೇಶನ್ ದಟ್ ಪೇಷಂಟ್ ಒಳಗಡೆ ಲಂಗ್ಸ್ ಹ್ಯಾಸ್ ಇನ್ವಾಲ್ವ್ಡ್, ಅಂದರೆ ಹೈಪಾಕ್ಸಿಯಾ ಅಂತ ಏನು ಹೇಳ್ತೀವಿ ಅದು ಆಗ್ತಾ ಇದೆ ಒಳಗಡೆ. ನಮಗೆ ಅಟ್ ರೆಸ್ಟ್ ಗೊತ್ತಾಗ್ತಿಲ್ಲ, ಇದನ್ನ ಹ್ಯಾಪಿ ಹೈಪಾಕ್ಸಿಯಾ ಅಂತಾನೂ ಹೇಳ್ತೀವಿ. ಅವ್ರ ಸ್ಯಾಚುರೇಷನ್ ಲೆವೆಲ್ಸ್ ಒಳಗಡೆ ಕಡಿಮೆ ಆಗ್ತಿರುತ್ತೆ ಬಟ್ ಗೊತ್ತಾಗಲ್ಲ. ಪೇಷಂಟ್ ಆರಾಮಾಗಿ ಓಡಾಡ್ಕೊಂಡೆಲ್ಲ ಇರ್ತಾರೆ. ಬಟ್ ಯಾವಾಗ 6 ಮಿನಿಟ್ ವಾಕ್ ಟೆಸ್ಟ್ ಮಾಡಿಸ್ತೀವಿ ಅವಾಗ ಕಡಿಮೆ ಆದಾಗೆ ನಮ್ಗೆ ಗೊತ್ತಾಗುತ್ತೆ ಓಕೆ ಎಷ್ಟು ಸಿವಿಯಾರಿಟಿ ಇದೆ, ಈ ಪೇಷಂಟ್ಗೆ ಇಂಜೆಕ್ಷನ್ಸ್ ಬೇಕಾಗ್ಬೋದು ಅಥವಾ ನೆಕ್ಸ್ಟ್ CT ಸ್ಕ್ಯಾನ್ ಮಾಡಿಸಿ ನಾವು ನೋಡಬೇಕಾಗುತ್ತೆ ಸ್ಕೋರಿಂಗ್ ಎಷ್ಟು ಇನ್ವಾಲ್ವ್ಮೆಂಟ್ ಇದೆ ಲಂಗಲ್ಲಿ. ಸೊ ಆ ಥರ ಹಿ ಮೈಟ್ ಗೋ ಫಾರ್ ಆಕ್ಸಿಜನ್ ಡಿಪೆಂಡೆನ್ಸಿ. ಆ ಥರ ಇರುತ್ತೆ. 6 ಮಿನಿಟ್ ವಾಕ್ ಟೆಸ್ಟ್ ಇಸ್ ರೆಕಮೆಂಡೆಡ್. ಓಕೆ, ಧನಂಜಯ್ ಅವ್ರ ಕರೆ ಮಾಡಿದರೆ ಮಾತಾಡೋಣ. ನಮಸ್ತೆ ಧನಂಜಯ್ ಅವರೇ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ ಸರ್. ಸರ್ ನನ್ನ ರಿಲೇಟಿವ್ ಒಬ್ರು ಕೋವಿಡ್ ಬಂದಿತ್ತು. ನಾನು ಸ್ವಲ್ಪ ಧೈರ್ಯ ಬರ್ಲಿ ಅಂತ ಹೇಳಿ ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡಿದ್ದೆ. 2 ಮಾಸ್ಕ್ ಹಾಕೊಂಡು ಮತ್ತೆ ಒಂದು ವಿಂಡ್ಶೀಲ್ಡ್ ಹಾಕೊಂಡು ಹೋಗಿ 2 ದಿನ ಹಣ್ಣುಗಳನ್ನ ಕೊಟ್ಬಿಟ್ಟು ಬಂದೆ, ಸ್ವಲ್ಪ ಧೈರ್ಯ ಬರ್ಲಿ ಅಂತಾನೆ. ಕೋವಿಡ್ ವಾರ್ಡ್ಗೆ ಹೋಗಿ ಇವಾಗ ಚೆನ್ನಾಗಿ ಚೇತರಿಸ್ಕೊಂತ ಇದ್ದಾನೆ. ನಾನೇನೋ ಕೇರ್ ತಗೊಂಡ್ಬೇಕಾ? ನಾನು ಅಲ್ಲಿ ಡಾಕ್ಟರ್ ಜಿಂಕ್ ಟ್ಯಾಬ್ಲೆಟ್ಸ್ ಅದೆಲ್ಲ ಕೊಟ್ಟಿದ್ದಾರೆ, ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ ಮಲ್ಟಿ ಮಿನರಲ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಮತ್ತೆ ಈ ತರ ಅಂದ್ರೆ ನಾವು ಹೋಗಿ ಅವ್ರದ್ದು ಮಾತಾಡ್ಸೋ ನಂತರ ಅವ್ರಿಗೆ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ರಿಕವರಿ ರೇಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ದೂರದಿಂದ ನಿಂತ್ಕೊಂಡು ಮಾತಾಡಿದ್ರೆ ಅವ್ರಿಗೊಂಥರ ಹೆದರಿಕೆ ಆಗ್ಬಿಡುತ್ತೆ, ನನ್ನ ಅವಾಯ್ಡ್ ಮಾಡ್ತಾ ಇದಾರೆ, ನಾನು ಇರೋದಿಲ್ಲ, ನನ್ಗೇನು ಆಗ್ಬಿಡುತ್ತೆ ಅಂತ ಒಂದು ಉದ್ವೇಗಕ್ಕೊಳಗಾಗ್ತಾರೆ. ಅದರಿಂದ ಈ ತರ ನಾನೊಬ್ಬ ಟೀಚರು ಈ ತರ ಪಾಸಿಟಿವ್ ಥಿಂಕಿಂಗ್ ಮಾಡ್ಕೊಂಡು ಹೋಗಿದ್ದೆ ಅಂತ ಎಲ್ಲ ಕೊಟ್ಟಿದ್ದಾರೆ. ಏನು ನನ್ಗೇನು ಆಗ್ಲೇ 4 ಡೇಸ್ ಆಯ್ತು, ಏನು ಲಕ್ಷಣಗಳನ್ನ ಕಾಣಿಸ್ತಾ ಇಲ್ಲ, ಆರೋಗ್ಯವಾಗಿದ್ದೀನಿ. ಮತ್ತೆ ನನ್ನ ಕೇರ್ ತಗೊಂಡ್ಬೇಕಾ ಅಂತ. ಅದೇ ಸರ್, ಮಾಮೂಲಿ ಕೇರ್ ಏನಿದೆ, ಸಿಂಪ್ಟಮ್ಸ್ ಏನಾದರೂ ಬರುತ್ತಾ ಅಂತ ನೋಡ್ಕೊಳ್ಳಿ ಸರ್. ಯೂಶುವಲ್ ಆಗಿ ನೀವು ಇಷ್ಟೊಂದು ಪ್ರಿಕಾಷನ್ ತಗೊಂಡಿದ್ದೀರಾ ಅಂದರೆ ಲೆಸ್ ಚಾನ್ಸಸ್ ದಟ್ ಯು ವಿಲ್ ಕಾಂಟ್ರಾಕ್ಟ್ ದ ಇನ್ಫೆಕ್ಷನ್ ಬರೋ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ. ಬಟ್ ಸ್ಟಿಲ್ ಅಂದರೆ ವೈಟಮಿನ್ಸ್ ಎಲ್ಲ ಕೊಟ್ಟಿದ್ದಾರೆ ನಿಮಗೆ, ಅಂದರೆ ಇಮ್ಯುನಿಟಿನ ಇಂಪ್ರೂವ್ ಮಾಡೋದಕ್ಕೋಸ್ಕರ. ಸೊ ನೋಡ್ಕೊಳ್ಳಿ ಅಷ್ಟೇ. ಇನ್ನೊಂದು ಯೂಶುವಲಾಗೆ ಟಿಲ್ 10 ಡೇಸ್ ನೀವು ನೋಡ್ಕೋಬೇಕು, 2 to 10 ಡೇಸ್ ನೀವು ನೋಡ್ಕೋಬೇಕಾಗುತ್ತೆ ಸಿಂಪ್ಟಮ್ಸ್ ಏನಾದರೂ ಬರುತ್ತಾ ಅಂತ. ಬಟ್ ಹೆದರ್ಕೋಬೇಡಿ ಆಯಿತಾ, ಹೆದರ್ಕೋಬೇಡಿ, ಆರಾಮಾಗಿರಿ. ಜಸ್ಟ್ ಎಲ್ಲನೂ ಟೇಕ್ ಕೇರ್ ಆಗಿದೆ. ಏನಾದರೂ ಲಕ್ಷಣಗಳು ಕಾಣಿಸಿದ್ರೆ ಅವಾಗ ಹೋಗ್ಬಿಟ್ಟು ನೀವು ಕನ್ಸಲ್ಟ್ ಮಾಡ್ಕೊಂಡು ಬೇಗನೆ ಮೆಡಿಸಿನ್ಸ್ ತಗೊಳ್ಳಿ ಅಷ್ಟೇ. ಎಸ್ ಸರ್. ಸತ್ಯನಾರಾಯಣ ಅವ್ರ ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ಸತ್ಯನಾರಾಯಣ ಅವ್ರಿಗೆ. ನಮಸ್ತೆ ಸರ್, ಹೇಳಿ ಸರ್. ಸರ್ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್, ಇಲ್ಲಾಂದ್ರೆ ಡಿಸ್ಟರ್ಬ್ ಆಗುತ್ತೆ. ಮಾತಾಡಿ ಸರ್. ಹಲೋ, ಹೇಳಿ ಸರ್. ಹೇಳಿ ಸರ್. ಸರ್ ನಿನ್ನೆ ಮಾರ್ಚಿನಲ್ಲೇ ಕೋವ್ಯಾಕ್ಸಿನ್ ತಗೊಂಡಿದ್ದೆ. ಈಗ ನಿನ್ನೆ ಒಂದು ಸೆಕೆಂಡ್ ಡೋಸ್ ಕೋವಿಶೀಲ್ಡ್ ಕೊಟ್ಬಿಟ್ರು ಅವರು. ಅದೇನಂತ ತೊಂದರೆ ಆಗ್ತದೆ, ಯಾರು ಯಾಕೆ ತಗೊಂಡ್ರಿ ಅಂತ ಇದ್ದಾರೆ. ಅದೇನು ಏನಂತ ತೊಂದರೆ ಆಗ್ತದೆ? ಯೂಶುವಲಿ ಹೌದು, ಕೋವ್ಯಾಕ್ಸಿನ್ ತಗೊಂಡಿದ್ರೆ ಕೋವ್ಯಾಕ್ಸಿನ್ ತಗೋಬೇಕು, ಕೋವಿಶೀಲ್ಡ್ ತಗೊಂಡಿದ್ರೆ ಕೋವಿಶೀಲ್ಡ್ ತಗೋಬೇಕು ಅಂತ ಹೇಳ್ತಾರೆ, ರೆಕಮೆಂಡೆಡ್. ಅವ್ರೇನು ಹೇಳಿಲ್ಲ ಅಲ್ಲಿ ಹಾಸ್ಪಿಟಲ್ ಒಬ್ಬರೇ ಇದ್ರು. ಅರ್ಜೆಂಟ್ ನಾನು ಸೆಕೆಂಡ್ ಡೋಸ್ ಇದು ಅಂತ ಹೇಳಿದೆ. ಅವರು ಯಾವತ್ ತಗೊಂಡಿದ್ರು ಅಂದ್ರೆ ಮಾರ್ಚ್ 25 ಅಂತ ಹೇಳ್ದೆ ನಾನು. ಅವರು ಹೇಳ್ದೆ ನಾನು ಕೋವ್ಯಾಕ್ಸಿನ್ ತೆಗ್ದಿರೋದು, ಅದು ಟಿವಿನ ಇದು ಮೊಬೈಲ್ ತೋರಿಸ್ದೆ. ಅವ್ರು ಕೋವಿಶೀಲ್ಡ್ ಅಂತ ಹೇಳಿ ಈಗ ಮೊಬೈಲ್ಗೆ ಇದು ಬಂದೈತೆ ನನಗೆ. ಈಗ ನಿಮಗೆ ಎರಡನೇ ಡೋಸ್ ಮೆಸೇಜ್ ಬಂದಿರೋದು ಕೋವಿಶೀಲ್ಡ್ ಹಾಕಿದ್ದಾರೆ ಅಂತ ಬಂದಿದ್ಯಾ? ಹೌದಾ? ಈ ತರ ಗಮನಕ್ಕೆ ಬಂದಿಲ್ಲ ಇದು. ಈ ತರ ನನಗೆ ಗೊತ್ತಾಗ್ತಿದೆ ಫಸ್ಟ್ ಟೈಮ್, ರೇರ್ ಕೇಸ್ ನೋಡ್ತಾ ಇರೋದು. ಸೊ ನೋಡೋಣ, ಅಂದ್ರೆ ಅಷ್ಟು ಏನು ಅಂದ್ರೆ ಏನಾದ್ರೂ ಒಂದು ಟೆಸ್ಟ್ಸ್ ಆಗಿ ಅಥವಾ ಆಲ್ರೆಡಿ ಈ ತರ ಇಂಟರ್ ಚೇಂಜ್ ಆಗಿದೆ ಅಂದ್ರೆ ಗೊತ್ತಾಗುತ್ತೆ. ಈ ತರ ಗಮನಕ್ಕೆ ಬರ್ದೇ ಇರೋದ್ರಿಂದ ಇವನ್ ಒಂದು ಬಹುಶಃ ಅಷ್ಟು ಹಾರ್ಮ್ ಅಂತೂ ಮಾಡ್ಲಿಕ್ಕಿಲ್ಲ ಸತ್ಯನಾರಾಯಣ ಅವರೇ. ಒಂದಂತೂ ನೀವು ಧೈರ್ಯವಾಗಿರಿ. ಈಗ ಕೋವ್ಯಾಕ್ಸಿನ್ ತಗೊಂಡು ಕೋವಿಶೀಲ್ಡ್ ತಗೊಂಡಿರೋದ್ರಿಂದ ನಿಮಗೆ ಹಾರ್ಮ್ ಅಂತೂ ಖಂಡಿತವಾಗ್ಲೂ ಆಗಲ್ಲ. ತೊಂದರೆ ಆಗ್ಬಿಡುತ್ತೆ, ಅಯ್ಯೋ 2 ಡೋಸ್ ಮಿಕ್ಸ್ ಆಗೋಯ್ತು ಅಂತ ಹೇಳಿ ಆ ಥರದ್ದೇನು ತಲೆ ಕೆಡಿಸ್ಕೋಬೇಡಿ. ಸೊ ನೋಡೋಣ, ಇದು ಟ್ರಿಕ್ಕಿ, ಯಾಕಂದ್ರೆ ಇದು ಫಸ್ಟ್ ಟೈಮ್ ಈ ಥರದ್ದು ನಾನು ಕೂಡ ಕೇಳ್ತಾ ಇರೋದು, ನಾವು ಕೇಳ್ತಾ ಇರೋದು. ನೋಡೋಣ, ಇದು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಎಕ್ಸ್ಪರ್ಟ್ಸ್ ಇದ್ರ ಬಗ್ಗೆ ಒಂದು ಒಪಿನಿಯನ್ ಕೊಡ್ಬೋದು ಅಂತ ಅನ್ಸುತ್ತೆ. ಅಲ್ಲಿವರೆಗೂ ನೀವು ಧೈರ್ಯವಾಗಂತೂ ಇರಿ, ಏನು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಯಾವತ್ತೂ ಅನ್ಕೋಬೇಡಿ. ಅವರು ಒಂದ್ಸಲ ಸೆಂಟರ್ಗೆ ಎಲ್ಲಿ ವ್ಯಾಕ್ಸಿನೇಷನ್ ಮಾಡಿದ್ದಾರೆ ಸರ್, ಆ ಸೆಂಟರ್ಗೆ ಒಂದ್ಸಲ ನೀವು ತಿಳಿಸಿ ಈ ತರ ಆಗಿದೆ ಅಂತ. ಸೊ ಇದು ಒಂದು ಸ್ಟಡಿ ಗ್ರೂಪ್ಗೆ ಅಟ್ಲೀಸ್ಟ್ ಯು ಕ್ಯಾನ್ ಸಿ. ಡೆಫಿನೆಟ್ಲಿ ನಿಮಗೆ ಹಾರ್ಮ್ ಆಗಿ ಏನೋ ಆಗುತ್ತೆ ಅಂತ ಆ ಥರ ಏನು ಪ್ರಾಬ್ಲಮ್ಸ್ ಇರೋದಿಲ್ಲ. ಸೊ ಬಿಕಾಸ್ ಇಟ್ ಈಸ್ ಅಗೇನ್ ವ್ಯಾಕ್ಸಿನೇಷನ್ನೇ, ಅದು ಬೇರೆ ಏನೂ ಅಲ್ಲ. ತೊಂದರೆ ಆಗಂತ ವೈರಸ್ ಇನ್ಫೆಕ್ಷನ್, ಕ್ರಾಸ್ ಸೆನ್ಸಿಟಿವಿಟಿ ಆಗುತ್ತೆ, ಆ ಥರ ಎಲ್ಲ ಏನು ಹೆದರ್ಕೋಬೇಡಿ. ಬಿಕಾಸ್ ಕೊಟ್ಟು ಎಷ್ಟು ದಿನ ಆಗಿದೆ ನಿಮಗೆ ಆಲ್ರೆಡಿ? ಒಂದಿನ ಆಗಿದೆ. ಮಾರ್ಚ್ ಅಲ್ಲಿ ಫಸ್ಟ್ ಡೋಸ್ ತಗೊಂಡಿದ್ದಾರೆ. ಹೌದು, ಯೂಶುವಲ್ ಆಗಿ ನಿಮ್ಗೆ ಆ ಥರ ಏನಾದರೂ ಹಾಗಂಗಿದ್ರೆ ವಿತಿನ್ 48 hours
ಇದಾಗುತ್ತೆ, ಸಿಂಪ್ಟಮ್ಸ್ ಬರುತ್ತೆ. ಬಟ್ ಹೆದರ್ಕೋಬೇಡಿ, ಏನೂ ಆಗಲ್ಲ. ಸೆಂಟರ್ಸ್ ರಿಯಾಕ್ಷನ್ಸ್ ಏನಾಗಲ್ಲ ಸತ್ಯನಾರಾಯಣ ಅವರೇ. ನಾವು ಕೂಡ ಕೇಳ್ಪಟ್ಟಿರೋ ಹಾಗೆ ಆ ಥರದ ರಿಯಾಕ್ಷನ್ಸ್ ಏನಾಗಲ್ಲ. ಬಟ್ ಅದನ್ನೇ ತಗೊಂಡ್ರೆ ನಿಮಗೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಒಂದು ಹೇಳ್ತಾರೆ. ನೋಡೋಣ, ಇದು ಮುಂದಿನ ದಿನಗಳಲ್ಲಿ ಬಹುಶಃ ಎಕ್ಸ್ಪರ್ಟ್ಸ್ ಹೇಳೇ ಹೇಳ್ತಾರೆ. ಅಲ್ಲಿವರೆಗೂ ಧೈರ್ಯವಾಗಿರಿ ಸತ್ಯನಾರಾಯಣ ಅವರೇ. ಅರುಣ್ ಅವ್ರು ಕರೆ ಮಾಡಿದರೆ ಮಾತಾಡೋಣ. ನಮಸ್ತೆ ಅರುಣ್ ಅವರೇ. ನಮಸ್ತೆ. ಹೇಳಿ. ಇದು ನಮ್ ಬ್ರದರಿಗೆ, ಅವ್ರಿಗೆ 58 years ಆಯ್ತಾ, ಅವ್ರು ವ್ಯಾಕ್ಸಿನ್ ತಗೊಂಡ್ರು. ವ್ಯಾಕ್ಸಿನ್ ತಗೊಂಡು ಒಂದ್ 3-4 ದಿವಸ ಏನು ತೊಂದರೆ ಇರ್ಲಿಲ್ಲ. ಆಮೇಲೆ ಅವರಿಗೆ ಸಿಕ್ಕಾಬಿಟ್ಟೆ ಸುಸ್ತು, ಅಂದ್ರೆ ನಿದ್ದೆ 24 ಗಂಟೆ ನಿದ್ದೆ ಮಾಡ್ತಾರೆ. ಊಟ ಬೇಡ, ನಿದ್ದೆ, ತಿಂಡಿ ಬೇಡ, ನಿದ್ದೆ. 4-5 ದಿವಸ ಅದೇ ಮಾಡಿದ್ರು. ಬಟ್ ಅದು ಬೇರೆ ಏನು ಇರ್ಲಿಲ್ಲ, ಎಂತ ಜ್ವರ ಇಲ್ಲ, ಕಾಫ್, ಕೋಲ್ಡ್ ಏನು ಇಲ್ಲ, ಬೇರೆ ಎಂತ ಇಲ್ಲ. ಸ್ವಲ್ಪ ವೀಕ್ನೆಸ್, ಸುಸ್ತಾಗುತ್ತೆ ಹೇಳ್ತಾರೆ. ಆಮೇಲೆ ನಿದ್ದೆ. ಈಗ ನಿನ್ನೆಯಿಂದ ಸ್ವಲ್ಪ ಕಮ್ಮಿ ಆಗಿದೆ. ಓಕೆ ಅಮ್ಮ, ಏನಾಗುತ್ತೆ ಗೊತ್ತಾ, ಒಂದು ಬೇಸಿಗೆ ಆಯ್ತಾ, ಇನ್ನೊಂದು ಏನಂದ್ರೆ ಲವಣಾಂಶಗಳು ಲಾಸ್ ಆಗ್ತಾರೆ. ಡಿಹೈಡ್ರೇಷನ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಸೋಡಿಯಂ ಲಾಸ್ ಅಂತ ಆಗುತ್ತೆ. ಸೋಡಿಯಂ ಕಡಿಮೆ ಆದಾಗ ಈ ತರ ಏನ್ ಹೇಳಿ, ಇಲ್ಲ, ಅದು ಡಿಹೈಡ್ರೇಷನ್ ಇಂದ. ಅವರು ಲವಣಾಂಶ ಆಸಚ್ಚೆ ಕಡಿಮೆ ತಗೊಂತಾ ಇದ್ರೆ, ನೀರು ಅದೆಲ್ಲ ಕಡಿಮೆ ತಗೊಂತಾ ಇದ್ರೆ, ವ್ಯಾಕ್ಸಿನೇಷನ್ ಅಲ್ಲಿ ನಿಮ್ಗೆ ತೀರಾ ಈ ತರ ಎಫೆಕ್ಟ್ಸ್ ಎಲ್ಲ ಆಗೋ ಚಾನ್ಸಸ್ ಇಲ್ಲ. ಅಂದ್ರೆ ತೀರಾ ಲವಣಾಂಶ ಕಡಿಮೆ ಆಗ್ಬಿಡುತ್ತೆ, ಡಿಹೈಡ್ರೇಷನ್ ಆಗ್ಬಿಡುತ್ತೆ. ಅನ್ಲೆಸ್ ನಿಮಗೆ ಫೀವರ್ ಬಂದಿತ್ತು, ಅದನ್ನ ಕರೆಕ್ಟಾಗಿ ನೀವು ಹೈಡ್ರೇಟ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾತ್ರ ಆ ಥರ ಆಗುತ್ತೆ ಆಯ್ತಾ. ಸೊ ಜಸ್ಟ್ ಇದು ಬೇರೆ ಏನೋ ತೊಂದರೆ ನಿಮಗೆ ಈ ಥರ ರಿಫ್ಲೆಕ್ಟ್ ಆಗಿರ್ಬೋದು ಅಷ್ಟೇ. ನಿಮಗೆ ಮನಸ್ಸಲ್ಲಿ ಏನೋ ವ್ಯಾಕ್ಸಿನೇಷನಿಂದ ಈ ಥರ ಆಗಿದೆ ಅಂತ, ಬಟ್ ವ್ಯಾಕ್ಸಿನೇಷನಿಂದ ಈ ಥರ ಆಗೋ ಚಾನ್ಸಸ್ ಇರೋದಿಲ್ಲ. ಅವ್ರಿಗೆ ಜಸ್ಟ್ ನೀವು ಏನು ಮಾಡಿ, ಎಲೆಕ್ಟ್ರೋಲೈಟ್ಸ್ ಅಂದರೆ ಎಲೆಕ್ಟ್ರೋಲೈಟ್ ಡ್ರಿಂಕ್ ಬರುತ್ತೆ, ORS ಬರುತ್ತೆ, ಅದನ್ನು ಕೊಡಿ. ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಲವಣಾಂಶಗಳು ಇಂಪ್ರೂವ್ ಆದಂಗೆ ಅವರು ಹಿ ವಿಲ್ ಫೀಲ್ ಬೆಟರ್. ಓಕೆ, ಎಸ್. ಮಂಡ್ಯದಿಂದ ಅರ್ಜುನ್ ಅವ್ರು ಕರೆ ಮಾಡಿದ್ದಾರೆ. ಹಲೋ ಅರ್ಜುನ್ ಅವರೇ, ನಮಸ್ತೆ. ನಮಸ್ತೆ ಸರ್. ಹೇಳಿ ಸರ್. ಸರ್, ನಾವು ಇನ್ನೂ ಫಸ್ಟ್ ಡೋಸೇಜ್ ತಗೊಂಡಿಲ್ಲ. ಓಕೆ. ನಮ್ಗೆ ಆಲ್ರೆಡಿ BP ಪೇಷಂಟ್, ನಾವು ಹೈ BP ಇದೆ. ಓಕೆ. ಏಜ್ ಎಷ್ಟು ಸರ್ ನಿಮ್ದು? 50 mg ಟಾಬ್ಲೆಟ್ ತಗೊಳ್ತಿದ್ವಿ ಲೋಸರ್ಟನ್ ಅಂದ್ಬಿಟ್ಟು. ಓಕೆ. ಈಗ ವ್ಯಾಕ್ಸಿನ್ ತಗೊಂಡಾದ ಮೇಲೆ 3 days ಟಾಬ್ಲೆಟ್ ತಗೋಬಾರ್ದು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಮೇಡಮ್ ಏನೋ ಟಾಬ್ಲೆಟ್ ತಗೊಳ್ಬೋದಾ? ಇಲ್ಲ, ಆ ಥರ ಇಲ್ಲ. ನಿಮ್ದು ಏನು ನಾರ್ಮಲ್ ಆಗಿ ಮೆಡಿಕೇಶನ್ಸ್ ತಗೊಂತಿದ್ದೀರಾ, ಅದು ಕಂಟಿನ್ಯೂ ಮಾಡಿ. ಹೌದಾ ಮೇಡಮ್? ಕಂಟಿನ್ಯೂ ಮಾಡಿ. ವ್ಯಾಕ್ಸಿನೇಷನ್ಗೂ ಇದಕ್ಕೂ ಏನು ಇದಿಲ್ಲ. ನಿಮ್ದು ಏಜ್ ಎಷ್ಟು ಸರ್? ಏಜ್ ಎಷ್ಟು ಮೇಡಮ್? 36 ಇಯರ್ಸ್. ಓಕೆ. ಈಗ ನೆಕ್ಸ್ಟ್ 18+ ಅವರಿಗೆ ಈಗ ಸ್ಟಾರ್ಟ್ ಮಾಡಿದ್ದಾರೆ, ಅಭಿಯಾನ ಸ್ಟಾರ್ಟ್ ಆಗಿದೆ. ಬಟ್ ಇನ್ನೂ ಡೋಸೇಜ್ ಬಂದಿಲ್ಲ. ಇನ್ನೊಂದು ವೀಕಲ್ಲಿ ಡೋಸೇಜ್ ಬರುತ್ತೆ, ಸ್ಟಾರ್ಟ್ ಆಗುತ್ತೆ. ವ್ಯಾಕ್ಸಿನ್ ತಗೊಳ್ಳಿ ಸರ್, ಏನು ಚಿಂತೆ ಇಲ್ಲ. ಅಲ್ಲಿ ವ್ಯಾಕ್ಸಿನ್ ತಗೊಳ್ಳುವಾಗಲೂ ಹೇಳಿ, ನನಗೆ ಈ ಥರ BP ಇದೆ, ಈ ಥರ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೀನಿ ಅಂತ ಹೇಳಿ ಅವ್ರ ಗಮನಕ್ಕೆ ತನ್ನಿ. ಅದಾದ ನಂತರನೇ ನೀವು ವ್ಯಾಕ್ಸಿನೇಷನ್ ತಗೊಂಡ್ರೆ ಒಳ್ಳೇದು. ಒಂದ್ಸತಿ ನಿಮ್ಮ ಫಿಸಿಷಿಯನ್ ಹತ್ರ ನೀವು ಕನ್ಸಲ್ಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಫಸ್ಟ್ ಗ್ರೂಪ್ ಅಂದ್ರೆ ಫಸ್ಟ್ ಹೆಲ್ತ್ ಕೇರ್ ವರ್ಕರ್ಸ್ ಆದ್ಮೇಲೆ ಫಸ್ಟ್ ಗ್ರೂಪ್ ವಾಸ್ ಲೈಕ್ 45+ ವಿತ್ ಕೋಮಾಬಿಲಿಟೀಸ್, ಅಂದ್ರೆ ಡಯಾಬಿಟಿಸ್, ಶುಗರ್ ಇರೋರಿಗೆ ಫಸ್ಟ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಜನರಲ್ ಪಬ್ಲಿಕ್ ಅಲ್ಲಿ. ಸೊ ಅದೇನು ತೊಂದರೆ ಆಗಲ್ಲ ಸರ್, ತಗೊಳ್ಳಿ. ನಿಮ್ ಧೈರ್ಯಕ್ಕೆ ನಾನು ಹೇಳ್ತೇನೆ, ನಮ್ಮ ಫಾದರ್ ಕೂಡ ಹಿ ಇಸ್ ಆಲ್ಸೋ ಡಯಾಬಿಟಿಕ್ ಅಂಡ್ ಬೈಪಾಸ್ ಕೂಡ ಆಗಿದೆ. ಸೊ ಅವ್ರಿಗೂ ನನಗೂ ಅದೇ ಡೌಟ್ ಇತ್ತು. ಸೊ ಅವ್ರು ಟ್ಯಾಬ್ಲೆಟ್ ತೊಗೊಳ್ತಾರೆ, ಇನ್ಸುಲಿನ್ ತೊಗೊಳ್ತಾರೆ, ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ಸೊ ಏನೂ ಪ್ರಾಬ್ಲಮ್ ಆಗಲ್ಲ ಸರ್, ಇನ್ಸುಲಿನ್ ತಗೋಬಹುದು. ವ್ಯಾಕ್ಸಿನೇಷನ್ ಖಂಡಿತವಾಗ್ಲೂ ಮಾಡಿಸಿ ಸರ್. ಎಸ್. ನೆಕ್ಸ್ಟ್, ಹಲೋ ಅಬ್ದುಲ್ ಅವರೇ. ಎಸ್, ಅಬ್ದುಲ್ ಅವ್ರು ಕರೆ ಮಾಡಿದ್ರೆ. ಹೇಳಿ. ನಮಸ್ತೆ ಅಬ್ದುಲ್ ಅವರೇ. ನಮಸ್ಕಾರ ಸರ್, ನಾ ಹೆಲ್ತ್ ವರ್ಕರ್. ಹೇಳಿ ಸರ್. ನಾನು 2 ವ್ಯಾಕ್ಸಿನ್ ತಗೊಂಡಿದ್ದೀನಿ. 2. ಗುಡ್. ಓಕೆ. ಸರ್ ಹೇಳಿ ಸರ್, ಏನು ಹೇಳಬೇಕು ಅನ್ಕೊಂಡಿದ್ರೆ ಹೇಳಿ. ಹಲೋ ಅಬ್ದುಲ್ ಅವರೇ, ಕೇಳಿಸ್ತಾ ಇದೆ? ಹೇಳಿ. ಹಲೋ ಹೇಳಿ. ಹಲೋ, ಯಾರು ಸರ್? ಅದೇ ನಾನು ಸ್ವಲ್ಪ ಡೀಟೇಲ್ ಕೇಳಬೇಕಾಯ್ತು. ಹೇಳಿ ಹೇಳಿ ಕೇಳಿ ಕೇಳಿ. ನಮಸ್ಕಾರ ಸರ್. ನಮಸ್ತೆ, ಹೇಳಿ. ಸರ್, ನನಗೆ ಇದು ನಮ್ಮನೇಲಿ 5 ಜನಕ್ಕೆ ಪಾಸಿಟಿವ್ ಬಂದಿದೆ. ಓಕೆ. ಇವಾಗ ಎಲ್ಲರೂ ಒಂದೊಂದು ರೂಮಲ್ಲಿ ಇದ್ದೀವಿ, ಅಂದ್ರೆ ಎಲ್ಲರೂ ಆರಾಮಾಗಿದ್ದೀವಿ. ಇದರಿಂದ ಎಲ್ಲರೂ ಕಂಟ್ರೋಲ್ ಅಲ್ಲ ಇದೀವಿ, ಏನ್ ತೊಂದ್ರೆ ಇಲ್ಲ. ಇದ್ರಲ್ಲಿ ಏನಾದ್ರು ಸಮಸ್ಯೆ ಏನಾದ್ರು ಆಗುತ್ತೆ ಸರ್? ನಾವು ಎಲ್ಲ ಮೆಡಿಸಿನ್ ತಗೋತಾ ಇದ್ದೀವಿ, ಹಾಸ್ಪಿಟ್ಲು ಎಲ್ಲೂ ಖಾಲಿ ಇಲ್ಲ. ಸಿಂಪ್ಟಮ್ಸ್ ಇದೆಯಾ ಸರ್? ಎಲ್ಲರಿಗೂ ಸಿಂಪ್ಟಮ್ಸ್ ಇದೆಯಾ ಅಥವಾ ಹೇಗೆ ಸರ್? ಸಿಂಪ್ಟಮ್ಸ್ ನನ್ನ ಲೆಕ್ಕಕ್ಕೆ ನಮ್ಗೆಲ್ಲ ಜ್ವರ ಬಂದು ಅವನು 9 ದಿನ ಆಯ್ತು ಸರ್. ವಾಸಿ ಆಗಿದೆ. 9 ದಿನ 8 ದಿನ ಆಯ್ತು. ಇವಾಗ ಎಲ್ಲರೂ ಕಂಟ್ರೋಲ್ ಬಂದಿದೀವಿ. ಜ್ವರ ಕಮ್ಮಿ ಆಗಿದೆ, ಕೆಮ್ಮು ಕಮ್ಮಿ ಆಗಿದೆ. ಗುಡ್. ಓಕೆ ಸರ್, ಯಾರಿಗೂ ಅಂದ್ರೆ ಕೆಮ್ಮು ಜಾಸ್ತಿ ಆಗಿರೋದು ಅಥವಾ ಉಸಿರಾಟಕ್ಕೆ ತೊಂದರೆ ಇರೋದು ಆ ತರ ಏನ್ ತೊಂದರೆ ಇಲ್ಲ ಅಲ್ವಾ? ಇಲ್ಲ ಮೇಡಮ್, ಇಲ್ಲ. ನಮ್ ತಾಯಿಯವ್ರಿಗೆ ಒಬ್ಬರಿಗೆ ಮಾತ್ರ 68 ವರ್ಷ. ಅವ್ರಿಗೂ ಪಲ್ಸ್ ಚೆಕ್ ಮಾಡ್ತಾ ಇದೀವಿ. 99 98 ಬರ್ತದೆ. ನನ್ಗಿಂತ ಚೆನ್ನಾಗಿ
ಹೆದರ್ಕೊಳ್ಳೋ ಆಮೇಲೆ ಅವಶ್ಯಕತೆ ಇಲ್ಲ. ಒಂದ್ಸರಿ ಅದೇ ನಾನು 6 ನಿಮಿಷ ವಾಕ್ ಮಾಡಿಸಿ ಹಾ. ಈವ್ನಿಂಗ್ ಹೊತ್ತು ಊಟ ಆದ್ಮೇಲೆ 6 ನಿಮಿಷ ವಾಕ್ ಮಾಡಿಸಿ ಅದು ಚೆಕ್ ಮಾಡ್ತೀನಿ. 97 ಬರುತ್ತೆ, ಆಮೇಲೆ 98, ತೊಂದ್ರೆ ಇಲ್ಲ. 99 ಬರ್ತದೆ. ತೊಂದ್ರೆ ಇಲ್ಲ, ಆರಾಮಾಗಿದ್ದಾರೆ, ತೊಂದ್ರೆ ಇಲ್ಲ. ತಲೆನೇ ಕೆಡಿಸ್ಕೋಬೇಡಿ ತಲೆ ಅಂತಾರೆ, ಕೆಡಿಸ್ಕೋಬೇಡಿ. ಆರಾಮಾಗಿದ್ದಾರೆ. ಏನಾದರೂ ಒಂದು ಚೂರು ಏನಾದರೂ ಆ ಥರದ್ದು ಏನಾದರೂ ಇದ್ರೆ ಸ್ವಲ್ಪ ಮಾನಿಟರ್ ಮಾಡ್ಕೊಳ್ತಾ ಇರಿ. ಏನಾದರೂ ಕಂಡೀಷನ್ ಬಿಗಡಾಯಿಸಿದ್ರೆ ಮಾತ್ರ ನೀವು ನೆಕ್ಸ್ಟ್ ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡ್ಬೋದು. ಥ್ಯಾಂಕ್ ಯು ಅಬ್ದುಲ್ಲಾ. ಶಿರಾದಿಂದ ಗಿರೀಶ್ ಅವ್ರು ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ಗಿರೀಶ್ ಅವರೇ. ರೆಹಮಾನ್ ಸರ್. ನಮಸ್ತೆ ಸರ್, ಹೇಳಿ ಸರ್. ಸರ್ ಚೆನ್ನಾಗಿದ್ದೀರಾ? ಗುಡ್ ಸರ್, ನೀವು ಹೇಗಿದ್ದೀರಿ ಸರ್? ಸರಿ ಸರ್ ಮೇಡಮ್ ಜೊತೆ ಮಾತಾಡ್ಬೇಕಿತ್ತು. ನಮಸ್ತೆ ಸರ್, ಹೇಳಿ. ಮೇಡಮ್ ನಮಸ್ಕಾರ. ನಮಸ್ಕಾರ. అవును ಮೇಡಮ್, ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ಅಲ್ಲಿ ಇದನ್ನ ಮಾಡ್ತಾ ಇದ್ದೀರಾ, ತುಂಬಾ ಸಂತೋಷ ಆಯ್ತು ಧನ್ಯವಾದ ಮೇಡಮ್. ಈಗ ನಾವು ಮತ್ತೆ ನಮ್ಮ ಮನೆಯವ್ರಿಗೆ ಫಸ್ಟ್ ಡೋಸ್ ತಗೊಂಡಿದೀವಿ ವ್ಯಾಕ್ಸಿನ್ ಅನ್ನ. ವ್ಯಾಕ್ಸಿನ್ ಆಗಿ ಎಷ್ಟು ದಿನಕ್ಕೆ ಇಮ್ಯುನಿ ಡೆವಲಪ್ ಆಗುತ್ತೆ ಮೇಡಮ್? ವ್ಯಾಕ್ಸಿನೇಷನ್ ಫಸ್ಟ್ ಡೋಸ್ ಆಗಿ ಯೂಶುವಲ್ ಆಗಿ 4 to 6 ವೀಕ್ ಆದ್ಮೇಲೆ ಸೆಕೆಂಡ್ ಡೋಸ್ ಕೊಡ್ತೀವಿ. ಸೆಕೆಂಡ್ ಡೋಸ್ ಆಗಿ 45 ಡೇಸ್ ಆದ್ಮೇಲೆ ಕಂಪ್ಲೀಟ್ ಇಮ್ಯುನಿಟಿ ಹೀಗೆ ಇರೋದು. ಹೌದಾ ಮೇಡಮ್? ಅಲ್ಲಿ ತನಕ ಮತ್ತೆ ನಾವು ಪ್ರೋನ್ ಇರ್ತೀವ ಮೇಡಮ್ ಡಿಸೀಸ್ಗೆ? ಪ್ರೋನ್ ಇರ್ತೀವಿ. ಇವನ್ ವ್ಯಾಕ್ಸಿನೇಷನ್ ಫುಲ್ ಡೋಸ್ ಕಂಪ್ಲೀಟ್ ಆದ್ಮೇಲೂ ಪ್ರೋನ್ ಇರೋ ಚಾನ್ಸಸ್ ಇರುತ್ತೆ. ಅಂದ್ರೆ 100% ಅಲ್ಲ, ಅಟ್ಲೀಸ್ಟ್ ಏನಾಗುತ್ತೆ, ಸಿವಿಯರಿಟಿ ಆಫ್ ದ ಡಿಸೀಸ್ ಕಡಿಮೆ ಇರುತ್ತೆ. ಈಗ ನೀವು ಫಸ್ಟ್ ಡೋಸ್ ಆಗಿದ್ದೀರಾ ಅಂದ್ರೆ ನಿಮ್ಮಲ್ಲಿ ಒಂದಷ್ಟು ಪ್ರೊಟೆಕ್ಷನ್ ಲೆವೆಲ್ಸ್ ಇರುತ್ತೆ. ಅಂದ್ರೆ ಸಿವಿಯರಿಟಿ ಆಗುವಂತ ಮಟ್ಟ ಸ್ವಲ್ಪ ಕಡಿಮೆ ಇರುತ್ತೆ ಜನರಲ್ ಪಾಪ್ಯುಲೇಷನ್ಗೆ ಕಂಪೇರ್ ಮಾಡಿದ್ರೆ. ಅಂದ್ರೆ ಸಿಂಪಲ್ ಎಕ್ಸಾಂಪಲ್ ಏನಂದ್ರೆ ಸರ್, ನಾವೀಗ ಗಾಡಿ ಓಡಿಸುವಾಗ ಆಕ್ಸಿಡೆಂಟ್ ಆಗೇ ಆಗುತ್ತೆ. ನಾವೇನೇ ವ್ಯಾಕ್ಸಿನೇಷನ್ ತಗೊಂಡಿದ್ರು ಆಕ್ಸಿಡೆಂಟ್ ಆಗೇ ಆಗುತ್ತೆ. ಆದ್ರೆ ವ್ಯಾಕ್ಸಿನೇಷನ್ ಇಸ್ ಲೈಕ್ ಎ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಇದ್ದಂಗೆ ನಮಗೆ. ಸೊ ಅದರ ಇಂಪ್ಯಾಕ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ ಅನ್ನೋಂಥದ್ದು ಅಷ್ಟೇ. ಓಕೆ, ತಪ್ಪದೆ 2ನೇ ಡೋಸು ತಗೊಳ್ಳಿ ಸರ್, ಒಳ್ಳೇದಾಗತ್ತೆ ಖಂಡಿತವಾಗ್ಲೂ. ಥ್ಯಾಂಕ್ ಯು. ಎಸ್ ಮೇಡಮ್, ನೀವು ಸಾಕಷ್ಟು ಕೋವಿಡ್ ಪೇಷಂಟ್ಸ್ ಜೊತೆಗೆ ಅವ್ರಿಗೆ ಟ್ರೀಟ್ ಮಾಡ್ತಾ ಇರ್ತೀರಿ, ತುಂಬಾ ಎಕ್ಸ್ಪೋಸ್ ಆಗ್ತೀರಿ ಜಾಸ್ತಿ ವೈರಸ್ಗಳಿಗೆ. ನೀವು ಹೇಗೆ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೋತೀರಿ ಹೇಗೆ? ಸರ್ ಯೂಶುವಲ್ ಆಗಿ ನಾವು ಒಂದೇನಂದ್ರೆ OPDs ಅಲ್ಲಿ ಅವಾಯ್ಡ್ ಮಾಡೋಕ್ಕಾಗಲ್ಲ. ಅಂದ್ರೆ ವಿ ಮೇಂಟೈನ್ ದ ಡಿಸ್ಟೆನ್ಸಿಂಗ್. ಮತ್ತೆ ನಾವು ಯಾವಾಗಲೂ N95 ಮಾಸ್ಕ್ ಹಾಕೋದು ಮತ್ತೆ ಶೀಲ್ಡ್ ಹಾಕೋದು ಅದನ್ನ ಯೂಸ್ ಮಾಡ್ತೀವಿ. ಪ್ರತಿಯೊಂದು ಪೇಷಂಟ್ ನೋಡಾದ್ಮೇಲೂ ಸ್ಯಾನಿಟೈಸರ್ ಯೂಸ್ ಮಾಡೋದು ಅದನ್ನ ಮಾಡ್ತೀವಿ. ಮತ್ತೆ ಕೋವಿಡ್ ರೌಂಡ್ಸ್ಗೆ ಹೋದಾಗ, ಕೋವಿಡ್ ICUಸ್ಗೆಲ್ಲ ಹೋದಾಗ ಫುಲ್ ಕಂಪ್ಲೀಟ್ PPE ಕಿಟ್ ಹಾಕೊಂತೀವಿ. ಒಂದು ಚೆಕ್ ಲಿಸ್ಟ್ ಇಟ್ಕೊಂತೀವಿ. ಒಂದು ಸ್ಟೆಪ್ಸ್ ಇರುತ್ತೆ. ಶೂ ಕವರಿಂದ ಹಿಡಿದು ಕಂಪ್ಲೀಟ್ ಮಾಸ್ಕ್ ಅಪ್ ತನಕ, ಜಿಪ್ ಅಪ್ ತನಕನೂ ಚೆಕ್ ಲಿಸ್ಟ್ ವಿ ಟಿಕ್ ದ ಚೆಕ್ ಲಿಸ್ಟ್ ಸೊ ದಟ್ ಏನು ಮಿಸ್ ಆಗಿರಬಾರ್ದು ಆ ಥರ. ಕೋವಿಡ್ ರೌಂಡ್ಸ್ ಮಾಡಿ ಬಂದಾದ್ಮೇಲೆ ಡಾಫಿಂಗ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಸ್ಟೆಪ್ ಇಸ್ ಡಾನಿಂಗ್ ವೆನ್ ವಿ ಪುಟ್ ಆನ್ ದಿ PPE ಕಿಟ್. ಅದಾದ್ಮೇಲೆ ಡಾಫಿಂಗಲ್ಲಿ ದಟ್ ಈಸ್ ದ ಟೈಮ್ ವೆನ್ ವಿ ಆರ್ ಪ್ರೋನ್ ಟು ಇನ್ಫೆಕ್ಷನ್. ಬಿಕಾಸ್ ಅವಾಗ ಕೇರ್ಫುಲ್ಲಾಗಿ ಎಲ್ಲ ಪ್ರತಿಯೊಂದು ಸ್ಟೆಪ್ಪಲ್ಲೂ ಒಂದೊಂದು ಗ್ಲೌಸ್ ತೆಗೆದಾಗೂ ವಿ ಹ್ಯಾವ್ ಟು ಸ್ಯಾನಿಟೈಸ್ ಮಾಡಿಕೊಂಡು ಅದನ್ನು ನಿಧಾನಕ್ಕೆ ನೀಟಾಗಿ ತೆಗೆದ್ಬಿಟ್ಟು ಬಂದುಬಿಟ್ಟು ಸ್ನಾನ ಮಾಡಿಬಿಡ್ತೀವಿ ಯೂಶುವಲಾಗಿ. ಫುಲ್ ಯೂಶುವಲಾಗಿ ಡೆಟಾಲ್ ಅಥವಾ ಸ್ಯಾವ್ಲಾನ್ ಯೂಸ್ ಮಾಡಿ ಸ್ನಾನ ಮಾಡಿಕೊಂಡು ಗಾರ್ಗ್ಲಿಂಗ್ ಮಾಡ್ತೀವಿ. ಹಾಟ್ ವಾಟರ್ ಗಾರ್ಗಲ್ಸ್ ಆರ್ ಬಿಟಡಿನ್ ಗಾರ್ಗಲ್ಸ್ ಅಂತ ಬರುತ್ತೆ. ಇದನ್ನೆಲ್ಲ ಮಾಡಿಕೊಂಡು ಆ್ಯಂಡ್ ಸ್ಟೀಮ್ ಇನ್ಹಲೇಷನ್ ತೊಗೊಳ್ಳೋದು ಮತ್ತು ಏನಾದರೂ ಬಿಸಿಯಾಗಿರೋವಂಥದ್ದು ತೊಗೊಳ್ಳೋದು, ಹೀಗೆ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ. ವೆರಿ ನೈಸ್ ಮೇಡಮ್. ನಿಮಗೂ ಕೋವಿಡ್ ಆಗಿತ್ತು ಅಂತ ಹೇಳಿ ಕೇಳ್ಪಟ್ಟೆ. ಅದು 2 ಟೈಮ್ಸ್ ಆಗಿತ್ತು. ಸೊ ಭಯ ಪಡೋ ಅವಶ್ಯಕತೆ ಇಲ್ಲ ಅನ್ನೋಂಥದ್ದು ಕ್ಲಿಯರ್. ಹೌದು, ಡೆಫಿನೆಟ್ಲಿ ಸರ್. ಎಸ್ ಮೇಡಮ್, ಆಫ್ಟರ್ ಎಫೆಕ್ಟ್ ಬಗ್ಗೆ ಒಂಚೂರು ಹೇಳ್ತಾರೆ. ಈಗ ಬಂದು ಹೋಗಿದೆ, 14 ದಿನ ಆಗಿದೆ, 13 ದಿನ ಆಗಿದೆ ಅಂತಾರೆ, ಆದ್ರೂ ಕಾಫ್ ಇದೆ ಅಂತಾರೆ, ಈ ಥರದ್ದು ಯೂಶುವಲಿ ಇರುತ್ತೆ? ಹೌದು, ಅದು ರಿಯಾಕ್ಷನರಿ ಕಾಫ್ ಥರ ಇದ್ದೇ ಇರುತ್ತೆ ಸರ್. ಯೂಶುವಲಾಗಿ 3 ವೀಕ್ಸ್ ತನಕ, ಕೆಲವರಿಗೆ 1 ಮಂತ್ ತನಕ ಕಂಟಿನ್ಯೂ ಆಗುತ್ತೆ. ದಟ್ ಈಸ್ ಯೂಶುವಲಿ ಮೈಲ್ಡ್ ಡ್ರೈ ಕಾಫ್. ಅದಕ್ಕೆ ಅಷ್ಟು ಹೆದರ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ಮತ್ತು ಮೆಡಿಕೇಶನ್ ಡಿಪೆಂಡೆಂಟ್ ಆಗೋದು ಬೇಡ. ನನ್ನ ಕೆಮ್ಮಿದೆ, ಸಿರಪ್ ತಗೊಳ್ಳೋದು, ಯಾವಾಗಲೂ ಟ್ಯಾಬ್ಲೆಟ್ಸ್ ತಗೊಳ್ಳೋದು, ಅದರ ಅವಶ್ಯಕತೆನೂ ಇಲ್ಲ. ಯೂಶುವಲಾಗಿ ಏನು ಹೋಮ್ ರೆಮಿಡಿ ಮಾಡ್ತೀವಿ, ಮೆಷರ್ಸ್ ಫಾಲೋ, ಸ್ಟೀಮ್ ಇನ್ಹಲೇಷನ್, ಗಾರ್ಗ್ಲಿಂಗ್ಸ್, ಹಾಟ್ ವಾಟರ್, ಮತ್ತು ಹಾಟ್ ಸೂಪ್ಸ್, ಕಷಾಯ ತಗೊಳ್ಳೋದು, ಹಾಟ್ ಸೂಪ್ಸ್, ಅದೇ ಸಾಕಾಗುತ್ತೆ, ಮತ್ತೇನು ಬೇಕಾಗೋದಿಲ್ಲ. ಮತ್ತು ಯೂಶುವಲಾಗಿ ಕೆಲವು ಪೇಷಂಟ್ಸ್ ಯಾರು ತುಂಬ ವೆಂಟಿಲೇಟರ್ ತನಕ ಹೋಗಿ ವಾಪಸ್ ಬಂದಿರ್ತಾರೆ, ಅವ್ರಿಗೆ ಸ್ವಲ್ಪ ಹೀಲಿಂಗ್ ಪ್ರೊಸೆಸ್ ತುಂಬ ಲಾಂಗ್ ಆಗುತ್ತೆ. 6 months 8 months, ಕೆಲವರಿಗೆ 1 year ತನಕನೂ ಆಗುತ್ತೆ. ಕೆಲವ್ರಿಗೆ ಸ್ವಲ್ಪ ಸಮ್ ಪರ್ಸೆಂಟೇಜ್ ಮೈಟ್ ಪರ್ಸಿಸ್ಟ್ ಥ್ರೂ ಔಟ್ ದ ಲೈಫ್. ಬಟ್ ಅಟ್ಲೀಸ್ಟ್ ದೇ ಕ್ಯಾನ್, ಅಂದರೆ ಏನೋ ಒಂದು ಅಟ್ಲೀಸ್ಟ್ ಇಟ್ ಇಸ್ ಗುಡ್ ದಟ್ ಮೋಸ್ಟ್ ಆಫ್ ದ ಲಂಗ್ಸ್ ವುಡ್ ಹ್ಯಾಡ್ ರಿಕವರ್ಡ್ ಆ್ಯಂಡ್ ಅವರು ದೇ ಕ್ಯಾನ್ ಕ್ಯಾರಿ ಆನ್ ದರ್ ನಾರ್ಮಲ್ ರೆಗ್ಯುಲರ್ ಆಕ್ಟಿವಿಟೀಸ್ ಆ ಥರ ಇರುತ್ತೆ. ಸೊ ಅದು ಫಿಸಿಯೋಥೆರಪಿ, ಪೋಸ್ಟ್ ರಿಕವರಿ ಫಿಸಿಯೋಥೆರಪಿ ಅಂತ ಇರುತ್ತೆ. ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಕೂಡ ಇವಾಗಿದೆ, ತುಂಬ ಇದಾಗಿ ನಡೆಸ್ತಾ ಇದ್ದಾರೆ. ಸೊ ಅದೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಿಸಿ ಶೆಡ್ಯೂಲಲ್ಲೂ ನಮ್ಮ ಜೊತೆಗೆ ಇವತ್ತು ಮಾತನಾಡಿದ್ರಿ, ಸಾಕಷ್ಟು ಕಾಲ್ಸ್ಗೂ ಕೂಡ ಆನ್ಸರ್ ಮಾಡಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಇದು ಇವತ್ತಿನ ಟೆನ್ಷನ್ ಬಿಡಿ ವಿಶೇಷ ನೇರ ಪ್ರಸಾರ. ನಾಳೆ ಮತ್ತೊಬ್ಬ ಎಕ್ಸ್ಪರ್ಟ್ ಜೊತೆಗೆ ಮತ್ತೆ ನಿಮ್ಮ ಜೊತೆಗೆ ನಾನು ಬರ್ತೀನಿ. ನೀವು ಕೂಡ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಪರಿಹಾರವನ್ನು ಪಡ್ಕೋಬಹುದು. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.